ಗುಡ್ ಈವ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ನಮ್ಮ ಈ ದಿನದ ಸಂಜೆಯ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಸೊ ನಾವು ಇವತ್ತು ಈ ಚಕ್ರಗಳ ಬಗ್ಗೆ ತಿಳ್ಕೊಳ್ತಾ ಬರ್ತಾ ಇದ್ದೀವಿ, 7 ಚಕ್ರಾಸ್ ಬಗ್ಗೆ. ಇವತ್ತು ಮೂರನೆಯ ದಿನ, ಮೂರನೆಯ ಚಕ್ರ ಮಣಿಪೂರಕ ಚಕ್ರದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊನ್ನೆ ಈ ಒಂದು ಮೂಲಾಧಾರದ ಚಕ್ರದ ಬಗ್ಗೆ ತಿಳ್ಕೊಂಡ್ವಿ. ಮೂಲಾಧಾರ ಚಕ್ರ ಅಂದ್ರೆ ನಮ್ಮ ಎಲ್ಲ ಚಕ್ರಗಳಿಗೆ, ನಮ್ಮ ದೇಹಕ್ಕೇನೆ ಒಂದು ಅಡಿಪಾಯ ಇದ್ದ ಹಾಗೆ ಅನ್ನೋದನ್ನ ತಿಳ್ಕೊಂಡ್ವಿ. ಅದಾದ್ಮೇಲೆ ಸ್ವಾಧಿಷ್ಠಾನ ಚಕ್ರವನ್ನ, ನಿನ್ನೆ ಸ್ವಾಧಿಷ್ಠಾನ ಚಕ್ರದ ಬಗ್ಗೆ ತಿಳ್ಕೊಂಡ್ವಿ. ಈಗ ಮಣಿಪೂರಕ ಚಕ್ರದ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಸೊ ಈ ಮಣಿಪೂರಕ ಚಕ್ರ ಅಂತಂತಂದ್ರೆ ಹಳದಿ ಬಣ್ಣದಲ್ಲಿರುತ್ತೆ. ಇದಕ್ಕೆ ಬೀಜಾಕ್ಷರಿ ಮಂತ್ರ ಬಂದು ರಮ್ ಅನ್ನುವ ಒಂದು ಬೀಜಾಕ್ಷರಿ ಮಂತ್ರ. ಅಂದ್ರೆ ನಾವು ಈ ರಮ್ ಅಂತ ಆ ಪಠಣೆ ಮಾಡಿದಾಗ ಆ ಜಾಗ ಏನಿದೆ ಅಲ್ಲಿ, ಆ ಮಣಿಪೂರಕ ಚಕ್ರದ ಜಾಗ, ಅಲ್ಲಿ ವೈಬ್ರೇಷನ್ ಉಂಟಾಗುತ್ತೆ. ಹಾಗಾಗಿ ನೀವು ರಮ್ ಅನ್ನೋ ಬೀಜಾಕ್ಷರಿ ಮಂತ್ರವನ್ನ ಹೇಳ್ಕೋಬಹುದು. ಹಾಗೆ ಮತ್ತೆ ಇದರಲ್ಲಿ ಈ ಒಂದು ಮಣಿಪೂರಕ ಚಕ್ರದಲ್ಲಿ 10 ದಳಗಳು ಇರುತ್ತೆ. ಇಲ್ಲಿ ಇದಕ್ಕೆ 10 ದಳಗಳಿರುತ್ತೆ. ಮತ್ತೆ ಇದು ರಜೋ ಗುಣಕ್ಕೆ ಸಂಬಂಧಪಟ್ಟ ಒಂದು ರಜೋ ಗುಣಕ್ಕೆ ಲಿಂಕ್ ಆಗಿರುತ್ತೆ ಈ ಒಂದು ಮಣಿಪೂರಕ ಚಕ್ರ ಅನ್ನೋದು. ಇದು ಅಗ್ನಿ ತತ್ವದಿಂದ ಕೂಡಿರುತ್ತೆ. ಮೊನ್ನೆ ನಾವು ನೋಡಿದ್ವಿ ಮೂಲಾಧಾರ ಭೂಮಿ ತತ್ವ, ಇದು ಮತ್ತೆ ಸ್ವಾಧಿಷ್ಠಾನ ಜಲತತ್ವ, ಇಲ್ಲಿ ಮಣಿಪೂರಕ ಬಂದ್ಬಿಟ್ಟು ಅಗ್ನಿ ತತ್ವದಿಂದ ಕೂಡಿರುತ್ತೆ. ಮತ್ತೆ ಇದಕ್ಕೆ ಯಾರು ದೈವರು, ಇದಕ್ಕೆ ಅಂದ್ರೆ ಯಾವ ದೇವರು ಇದಕ್ಕೆ ಆ ಲಿಂಕ ಅಂತ, ಒಂದು ಸೂರ್ಯ ದೇವರು ಮತ್ತೆ ಅಗ್ನಿ ದೇವರು ಅಂತ ಹೇಳ್ಬೋದು. ಈ ಒಂದು ಮಣಿಪೂರಕ ಚಕ್ರಕ್ಕೆ ಕನೆಕ್ಟ್ ಆಗುವಂತಹ ದೇವರು ಸೂರ್ಯ ದೇವ ಅಥವಾ ಅಗ್ನಿ ದೇವ ಅಂತ ಹೇಳ್ತೀವಿ. ಯಾಕೆಂದ್ರೆ ಇದು ಅಗ್ನಿ ತತ್ವದಿಂದ ಕೂಡಿರುತ್ತೆ ಈ ಮಣಿಪೂರಕ ಚಕ್ರ. ಇದು ಎಷ್ಟು ತೇಜಸ್ಸಿನಿಂದ ಕೂಡಿರುತ್ತೆ, ಒಬ್ಬ ಒಂದು ತೇಜಸ್ಸು ಶಕ್ತಿಯುತವಾಗಿ ಇರುತ್ತೆ. ಈ ಮಣಿಪೂರಕ ಚಕ್ರ ಒಂದು ಅಗ್ನಿಯಂತೆ ಬೆಳಗ್ತಾ ಇರುತ್ತೆ. ಒಂದು ಒಳ್ಳೆ ಆಭರಣ ಹೇಗಿರುತ್ತೆ, ಚಿನ್ನದ ಆಭರಣ ನಾವು ನೋಡ್ತೀವಲ್ಲ, ಚೆನ್ನಾಗಿರೋ ಆಭರಣ, ಒಂದು ಆ ತರ ಅನ್ನಿಸ್ತಾ ಇರುತ್ತೆ. ಒಂದು ತುಂಬಾ ಪ್ರಕಾಶಮಾನವಾಗಿ ಹೊಳಿತಾ ಇರುತ್ತೆ. ಯಾವುದಕ್ಕೆ ಪ್ರತೀಕ ಈ ಚಕ್ರ ಅನ್ನೋದೇ ನಾವು ಆನಂದವಾಗಿರೋದಕ್ಕೆ, ಸದಾ ಆನಂದವಾಗಿರ್ಬೇಕು ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಇದು. ಸೊ ಓಕೆ, ಇವಾಗ ಈ ಒಂದು ಚಕ್ರ ಏನು ಆನಂದವಾಗಿರಲು ಅದಕ್ಕೆ ಸಂಬಂಧಪಟ್ಟಂತಹ ಚಕ್ರ ಮಣಿಪೂರಕ ಚಕ್ರ. ಭೌತಿಕವಾಗಿ ನೋಡೋದಾದ್ರೆ ಅಂದ್ರೆ ಮಾನಸಿಕವಾಗಿ ಆರೋಗ್ಯದಿಂದ ಇರೋದು, ಅಂದ್ರೆ ಆನಂದವಾಗಿರುವಂತದ್ದು, ಅಂದ್ರೆ ಒಂದು ವ್ಯಕ್ತಿತ್ವವನ್ನ, ಒಳ್ಳೆ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಳೋದಕ್ಕೆ ಈ ಒಂದು ಮಣಿಪೂರಕ ಚಕ್ರ ಸಹಾಯ ಆಗುತ್ತೆ. ಭೌತಿಕವಾಗಿ ನೋಡಿದ್ರೆ ಇದು ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುವಂತಹದ್ದು. ಈ ಮಣಿಪೂರಕ ಚಕ್ರ ಸರಿಯಾಗಿ ಬ್ಯಾಲೆನ್ಸ್ಡ್ ಆಗಿ ಇಲ್ದಿದ್ರೆ ಯಾವ ಸಮಸ್ಯೆಗಳು ಬರುತ್ತೆ ಅಂದ್ರೆ, ಮೇಜರ್ ಆಗಿ ಡೈಜೆಷನ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಾಬ್ಲಮ್ಸ್ ಅಂತ ನಾವೇನ್ ಹೇಳ್ತೀವಿ ಅದು ಕ್ರಿಯೇಟ್ ಆಗುತ್ತೆ ಮಣಿಪೂರಕ ಚಕ್ರ ಸರಿಯಾಗಿ ಆಕ್ಟಿವೇಟ್ ಆಗಿಲ್ದಿದ್ರೆ. ಸೊ ಹಾಗಾಗಿ ಇದು ಜಾಸ್ತಿ ಈ ಮನಸ್ಸಿಗೆ ಸಂಬಂಧಪಟ್ಟಿರೋದು ಆಗಿರೋದ್ರಿಂದ ಮನೋಮಯ ಕೋಶದಲ್ಲಿ ನಾವ್ ಏನ್ ಹೇಳ್ತೀವಿ ಅದೆಲ್ಲಾನು ಈ ಒಂದು ಮಣಿಪೂರಕ ಚಕ್ರಕ್ಕೂ ಸಹ ಅನ್ವಯ ಆಗುತ್ತೆ ಇಲ್ಲಿ. ಸೊ ನಮಗೆ ಯಾವಾಗ ಮಣಿಪೂರಕ ಚಕ್ರ ಆಕ್ಟಿವೇಟ್ ಆಗಿರುತ್ತೋ, ಸ್ವಸ್ಥಾನದಲ್ಲಿ ಇರುತ್ತೋ, ಆವಾಗ ಒಂದು ಆತ್ಮ ಗೌರವ, ಆತ್ಮ ನಿಯಂತ್ರಣ, ವ್ಯಕ್ತಿತ್ವ ವಿಕಸನ, ಮತ್ತೆ ಆ ವ್ಯಕ್ತಿತ್ವದ ಶಕ್ತಿಗಳು ಸಹ ಇಂಪ್ರೂವ್ ಆಗ್ತಾ ಬರ್ತಾ ಇರುತ್ತೆ. ಈ ಒಂದು ಮನಸ್ಸಿಗೆ ಕೇಂದ್ರ ಶಕ್ತಿ ಕ್ಷೇತ್ರ ಅಂತಾನೆ ಹೇಳ್ಬೋದು. ನಮ್ಮ ಸೂಕ್ಷ್ಮವಾದ ವ್ಯಕ್ತಿತ್ವಕ್ಕೆ ಇದು ಶಕ್ತಿ ಕ್ಷೇತ್ರ ಅಂತಾನೆ ಹೇಳ್ಬಹುದು. ಯಾವ ತರ ನಡ್ಕೋಬೇಕು, ಯಾವ್ದಕ್ಕೆ ಎಷ್ಟು, ಈ ಅಗ್ನಿ ಅಂತಂದ್ರೆ ನಮ್ಗೆ ಗೊತ್ತು ಎಷ್ಟು ಶಕ್ತಿ ಅಂತ. ಸೊ ಆ ಶಕ್ತಿಯನ್ನ ಎಲ್ಲಿ ಎಷ್ಟು ಬಳಸಬೇಕು ಅನ್ನೋದು ಗೊತ್ತಾಗುತ್ತೆ ಮಣಿಪೂರಕ ಚಕ್ರ ಆಕ್ಟಿವೇಟ್ ಆಗಿದ್ದಾಗ. ಇದು ಕಡಿಮೆ ಇದ್ರೂನು, ಆಕ್ಟಿವೇಟ್ ಆಗಿಲ್ದಿದ್ರೂನು ತೊಂದ್ರೆನೆ. ಜಾಸ್ತಿ ಓವರ್ ಆಕ್ಟಿವ್ ಆಗಿದ್ರು ಸಹ ಇದರಿಂದ ತೊಂದರೆಗಳು ಆಗ್ತಾನೆ ಇರುತ್ತೆ. ಹಾಗಾಗಿ ಇದು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಿರೋದ್ರಿಂದ ಒಂದು ಬ್ಯಾಲೆನ್ಸ್ಡ್ ಆಗಿ ಆ ಶಕ್ತಿನ ನಾವು ಯಾವ ತರ ಉಪಯೋಗಿಸ್ಕೋಬೇಕು ಅಂತ ಗೊತ್ತಾಗೋದು ಸಹ ಮಣಿಪೂರಕ ಚಕ್ರ ಕರೆಕ್ಟ್ ಆಗಿ ಆಕ್ಟಿವೇಟ್ ಆಗಿದ್ದಾಗ ಗೊತ್ತಾಗುತ್ತೆ. ಇಲ್ದಿದ್ರೆ ಏನಾಗುತ್ತೆ, ಯಾವಾಗ ನೋಡಿದ್ರು ನಮ್ಮ ಜೀವನದಲ್ಲಿ ಸಂದೇಹಗಳು, ಆಲೋಚನೆಗಳು ಸುತ್ತಾನೆ ಇರ್ತಾ ಇರುತ್ತೆ ಮಾಸ್ಟರ್ಸ್. ಸೊ ನೆಕ್ಸ್ಟ್, ಮತ್ತೆ ಇದು ಆಕ್ಟಿವೇಟ್ ಆಗಿದ್ದಾಗ ಏನಾಗುತ್ತೆ ಅಂದ್ರೆ, ನಾವು ಏನಾರು ಒಂದು ಡಿಸಿಷನ್ಸ್ ತಗೋಬೇಕು ಅಂತಂದ್ರೆ
ಚುರುಕಾಗಿ, ತುಂಬಾ ಚುರುಕಾಗಿ, ತುಂಬಾ ಏನಂತೀವಿ, ಏನಾದ್ರು ಒಂದು ಕೆಲಸ ಮಾಡುವಾಗ ಉತ್ಸಾಹವಾಗಿ ಮಾಡುವಂತದ್ದು, ಯಾವ ಕೆಲಸ ಮಾಡಿದ್ರು ತುಂಬಾ ಉತ್ಸಾಹವಾಗಿ ಮಾಡುವಂತದ್ದು. ಆಮೇಲೆ ಏನಾದ್ರು ಡಿಸಿಷನ್ ಮೇಕಿಂಗ್ ಬೇಕು ಅಂದ್ರೆ ಚುರುಕಾಗಿ ಡಿಸಿಷನ್ಸ್ ತಗೊಳ್ಳುವಂತದ್ದು. ಆಮೇಲೆ ನಂಬಿಕೆ ಇರುತ್ತೆ ಮೇಯ್ನ್. ನಾನು ಏನಾದ್ರು ಕೆಲಸ ಮಾಡ್ತೀನಿ ಅಂದ್ರೆ ಆ ಕೆಲಸನ ನಾನು ಅಚೀವ್ ಮಾಡ್ತೀನಿ ಅನ್ನುವ ಒಂದು ನಂಬಿಕೆ ಇರುತ್ತೆ. ಇಲ್ದಿದ್ರೆ ಏನಾಗುತ್ತೆ, ಯಾವಾಗಿದ್ದು ಮಣಿಪೂರಕ ಚಕ್ರ ಆಕ್ಟಿವೇಟ್ ಆಗಿರಲ್ಲ, ಒಂದು ಸಂದೇಹ ಅಂತ ಹೇಳಿದ್ನಲ್ಲ, ಏನೇ ಮಾಡಕ್ ಹೊರಟು ಇದರಿಂದ ನಾನು ಸಕ್ಸಸ್ ಆಗ್ತೀನಾ, ಈ ಕೆಲಸ ಮಾಡಿದ್ರೆ ಸರಿ ಆಗ್ತೀನಾ, ಈ ಒಂದು ಡೈಲಾಮಾದಲ್ಲಿ ನಾವು ಇರ್ತಾ ಹೋಗ್ತೀವಿ. ಸೊ ಹಾಗಾಗಿ ಈ ಚಕ್ರ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳುವಂತಹದ್ದು. ಸೊ ಇಲ್ಲಿ ನಾ ಆಗ್ಲೇ ಹೇಳ್ದಂಗೆ ಶಕ್ತಿಯನ್ನ ಸಮಬದ್ಧವಾಗಿ ಹೇಗೆ ಅದನ್ನ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ಸಹ ಈ ಮಣಿಪೂರಕ ಚಕ್ರ ಆಕ್ಟಿವೇಟ್ ಆಗಿದ್ದಾಗ ಗೊತ್ತಾಗ್ತಾ ಬರುತ್ತೆ ನಮಗೆ. ಮತ್ತೆ ನೆಕ್ಸ್ಟ್ ಇನ್ನೇನ್ ಮಾಡತ್ತೆ ಅಂತ ನೋಡಿದ್ರೆ, ಪ್ರತಿಯೊಬ್ಬ ಮನುಷ್ಯಂಗುನು ತನ್ನ ಇಷ್ಟದಂತೆ ಜೀವಿಸೋಕೆ ಒಂದು ಫ್ರೀ ವಿಲ್ ಅನ್ನೋದು ಇರುತ್ತೆ. ನಮ್ಮೆಲ್ಲರಿಗೂ ಗೊತ್ತಲ್ವಾ, ನಾವು ಹೇಗೆ ಜೀವಿಸ್ಬೇಕು ಅನ್ನೋದು ಪ್ರತಿಯೊಂದು ಮನುಷ್ಯನ ಫ್ರೀ ವಿಲ್. ನಾವ್ ಯಾರನ್ನು ಏನು ಬಲವಂತ ಮಾಡಂಗಿಲ್ಲ, ನೀನ್ ಹೀಗಿರ್ಬಾರ್ದು ಹೀಗೆ ಇರ್ಬೇಕು ಅಂತ ಬಲವಂತ ಮಾಡೋಂಗಿಲ್ಲ. ನಾವೇನಿದ್ರು ಜಸ್ಟ್ ಗೈಡ್ ಮಾಡಿ ಬಿಡ್ಬೋದು ಅಷ್ಟೇ, ಬಿಟ್ರೆ ಫೈನಲ್ ಡಿಸಿಷನ್ ಅವ್ರಿಗೇನೆ ಬಿಟ್ಟಿದ್ದು. ಅವ್ರು ಹೇಗ್ ನಡ್ಕೋಬೇಕು ಅನ್ನೋ ಫ್ರೀ ವಿಲ್ಲು ಪ್ರತಿಯೊಬ್ರಿಗೂ ಅವ್ರಿಗೆ ಇರುತ್ತೆ. ಸೊ ಹಾಗಿದ್ದಾಗ ಆ ಫ್ರೀ ವಿಲ್ಲು ಸರಿಯಾಗಿದ್ಯಾ ತಪ್ಪಾಗಿದ್ಯಾ, ಯಾರಿಗ ಅವ್ರು ನಡ್ಕೊಳ್ಳೋದು ಸರಿನೇ ಅನ್ಸುತ್ತಲ್ವಾ, ಯಾರು ಅವ್ರು ನಡ್ಕೊಳ್ತಾ ಇರೋದು ಎಲ್ರಿಗೂ ಏನನ್ಸುತ್ತೆ, ಅವ್ರವ್ರು ನಡ್ಕೊಳ್ತಾ ಇರೋದು ಅದು ಸರಿ ಇದೆ ಅಂತ ಅನ್ಸುತ್ತೆ. ಆದ್ರೆ ಯಾವಾಗ ಈ ಮಣಿಪೂರಕ ಚಕ್ರ ಕರೆಕ್ಟ್ ಆಗಿ ಸ್ವಸ್ಥಾನದಲ್ಲಿ ಇರುತ್ತೋ ಅವಾಗ ಏನಾಗುತ್ತೆ, ಆ ಮನುಷ್ಯ ಪ್ರೀತಿಯಿಂದ ಕಾಂತಿಯಿಂದ ಸ್ವಸ್ಥಿತಿಯನ್ನ ಆಯ್ಕೆ ಮಾಡ್ಕೊಳ್ತಾನೆ. ಅಂದ್ರೆ ಆ ಒಂದು ಏನೇ ಒಂದು ಕೆಲಸ ಮಾಡುವಾಗ್ಲೂ ಕರೆಕ್ಟ್ ಆಗಿರುವಂತಹ ಡಿಸಿಷನ್, ಮತ್ತೆ ಎಲ್ಲರಲ್ಲಿಯೂ ಆ ಪ್ರೀತಿಯಿಂದ ಆ ಕಾಂತಿಯನ್ನ ಸ್ಪ್ರೆಡ್ ಮಾಡ್ತಾ ಇರ್ತಾರೆ ಎಲ್ಲ ಕಡೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಈ ಒಂದು ಭೌತಿಕವಾಗಿ ನಾನು ಆಗ್ಲೇ ಹೇಳ್ದಂಗೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಸಂಬಂಧಪಟ್ಟಂತದ್ದು. ಅದ್ರ ಜೊತೆಗೆ ಮತ್ತೆ ಆ ಮಣಿಪೂರಕ ಚಕ್ರ ಎಲ್ಲಿರುತ್ತೆ, ಹೊಕ್ಕಳು ನಾಭಿ ಅಂತ ಏನ್ ಹೇಳ್ತೀವಿ, ಆ ನಾಭಿಯಿಂದ ಒಂದು 2 ಬೆರಳಷ್ಟು ಮೇಲೆ ಈ ಚಕ್ರ ಇರುತ್ತೆ. ಹಾಗಾಗಿ ಆ ಹೊಟ್ಟೆಯ ಭಾಗ ಏನಿರುತ್ತೆ ಅದಷ್ಟಕ್ಕೂ ಸಂಬಂಧಪಟ್ಟಿರುವಂತಹ ಕೆಲವಾರು ಪಾರ್ಟ್ಸ್ ನೋಡಿದಾಗ, ಈ ಒಂದು ಗಾಲ್ ಬ್ಲಾಡರ್ ಇರ್ಬೋದು, ಲಿವರ್ ಇರ್ಬೋದು, ಆಮೇಲೆ ಸ್ಮಾಲ್ ಇಂಟೆಸ್ಟೈನ್ ಇರ್ಬೋದು, ಲಾರ್ಜ್ ಇಂಟೆಸ್ಟೈನ್ ಇರಬಹುದು, ಅಪೆಂಡಿಸೈಟಿಸ್ ಇರಬಹುದು, ಡೈಜೆಸ್ಟಿವ್ ಆರ್ಗನ್ಸ್, ಇವೆಲ್ಲಾನು ಪ್ಯಾಂಕ್ರಿಯಾಸ್, ಇವೆಲ್ಲಾನು ಈ ಒಂದು ಮಣಿಪೂರಕ ಚಕ್ರಕ್ಕೆ ಸಂಬಂಧಪಟ್ಟದ್ದು. ಅಂದ್ರೆ ಇಲ್ಲಿ ಮಣಿಪೂರಕ ಚಕ್ರ ಯಾವಾಗ ಒಂದು ಸರಿ ಇಲ್ಲ, ಬ್ಯಾಲೆನ್ಸ್ಡ್ ಅಲ್ಲಿ ಇರಲ್ಲ ಅಂತಂದಾಗ ಈ ಎಲ್ಲ ಈಗ ನಾನು ಏನೇನ್ ಹೇಳ್ದೆ ಇವೆಲ್ಲಕ್ಕೂ ರಿಲೇಟೆಡ್ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಸೊ ಯಾರಿಗಾದ್ರೂ ಇದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಇದೆ ಅಂತಂದಾಗ ಅವರು ಮಣಿಪೂರಕ ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ. ಸೊ ಮತ್ತೆ ಇನ್ನ ಒಂದೇನು ಮಣಿಪೂರಕ ಚಕ್ರದಿಂದ ಅಂತಂದ್ರೆ, ಇದು ಚೆನ್ನಾಗಿ ಸ್ವಸ್ಥಿರದಲ್ಲಿದ್ದಾಗ ಏನಾಗುತ್ತೆ ಇಲ್ಲಿ ಅಂತಂದ್ರೆ, ಕರ್ಮಗಳು, ನಾವೇನೇನೋ ಕರ್ಮಗಳು ಎಷ್ಟೋ ಮಾಡಿರ್ತೀವಲ್ಲ, ಆ ಕರ್ಮಗಳೆಲ್ಲವನ್ನು ಈ ಭೂತಕಾಲದಲ್ಲಿ ಅದನ್ನ ಅಂದ್ರೆ ಬೇಗ ಕರ್ಗೋಗೋ ತರ ಮಾಡುತ್ತೆ. ಆ ಕರ್ಮಗಳನ್ನ ಬೇಗ ನಾವು ಕಳ್ಕೋಬಹುದು. ಆ ತರ ಇದು ವರ್ಕ್ ಆಗುತ್ತೆ. ಮಣಿಪೂರಕ ಚಕ್ರ ಯಾವಾಗ ಆಕ್ಟಿವೇಟ್ ಆಗುತ್ತೋ ಆಗ ಆ ಕರ್ಮಗಳನ್ನೆಲ್ಲ ನಾವು ಈ ಒಂದು ಅಂದ್ರೆ ಭೂತಕಾಲದಲ್ಲಿ ಮಾಡಿರುವ ಕರ್ಮಗಳನ್ನ ಈ ಒಂದು ವರ್ತಮಾನ ಕಾಲದಲ್ಲಿ ನಾವು ಅದನ್ನ ಬೇಗನೆ ಕರ್ಮಗಳಿಂದ ಆಚೆ ಬಂದ್ಬಿಡ್ಬೋದು. ಆಮೇಲೆ ಜೀವನ ಹೇಗೆ ನಾವು ಜೀವಿಸಬೇಕು, ಮತ್ತೆ ಆ ಜೀವಿಸಕ್ಕೆ ಹಕ್ಕುಗಳೇನೇನು ಅದೆಲ್ಲ ಸಹ ಗೊತ್ತಾಗೋದು ಮಣಿಪೂರಕ ಚಕ್ರ ಸರಿ ಇದ್ದಾಗ. ಸೊ ಇಲ್ಲಿ ಮತ್ತೆ ಅಕಸ್ಮಾತ್ ಈ ಚಕ್ರದಲ್ಲಿ ಬ್ಲಾಕೇಜ್ ಇತ್ತು ಅನ್ಕೊಳ್ಳಿ, ಆವಾಗ ಏನೇನಾಗುತ್ತೆ ಅಂತಂದ್ರೆ, ಬ್ಲಾಕೇಜ್ ಇದ್ದಾಗ ಮೇಯ್ನ್ ಆಗೋದು ಏನು, ಆ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಹಾಳಾಗಿರುತ್ತೆ, ಮತ್ತೆ ಧೈರ್ಯ ಅನ್ನೋದು ಇರಲ್ಲ. ತುಂಬಾ ಅಧೈರ್ಯ, ಮತ್ತೆ ವಿರೋಧ ಭಾವನೆ, ಯಾರನ್ನೇ ನೋಡ್ಲಿ ಒಂಥರ ಏನು ಶತ್ರುವನ್ನೇ ನೋಡ್ದಂಗೆ ಅನ್ಸುತ್ತೆ, ಅಥವಾ ಅವ್ರು ಏನು ಸರಿಯಾಗಿದ್ದು ಹೇಳ್ತಾ ಇದ್ರು ನಮ್ಗೆ ಅಪೋಸ್ ಮಾಡೋ ತರ ಆಗ್ತಾ ಇರುತ್ತೆ. ಈ ತರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಯಾವಾಗ ಅದ್ರಲ್ಲಿ ಬ್ಲಾಕೇಜಸ್ ಇರುತ್ತೋ ಆವಾಗ. ಮತ್ತೆ ದುಃಖ, ಯಾವಾಗ ನೋಡಿದ್ರು ದುಃಖದಿಂದ ಇರುವಂತಹದ್ದು ಇದು. ನೆಕ್ಸ್ಟ್ ಅತಿಯಾಗಾದ್ರೆ ಏನಾಗುತ್ತೆ, ಇದು ಓವರ್ ಆಕ್ಟಿವೇಟ್ ಆದ್ರೆ ಏನಾಗುತ್ತೆ ಅಂತಂದ್ರೆ, ಯಾವಾಗ್ಲೂ ಅಧಿಕಾರ, ನನಗೆ ಅಧಿಕಾರ ಬೇಕು, ಅಧಿಕಾರಕ್ಕೋಸ್ಕರ ಹೋರಾಡ್ತಾ ಇರ್ತಾರಲ್ಲ ಆ ತರ ಅಧಿಕಾರ ಅನ್ನೋದು ಬೇಕು ಅನ್ನೋ ಇದ್ರಲ್ಲಿ ಇರ್ತಾರೆ. ಆಮೇಲೆ ದೊಡ್ಡಸ್ಗೆ ತೋರಿಸ್ಕೊಳ್ಳೋದು, ಎಲ್ಲಿ ಹೋದ್ರು ನಾನೇ ಜಾಸ್ತಿ, ನಾನ್ ಮಾಡ್ತಿರೋದೇ ಸರಿ, ಈ ತರ ಅಹಂಕಾರ, ಒಂಥರ ಅಹಂಭಾವನೆ ಅನ್ನೋದನ್ನು ಸಹ ಬರ್ತಾ ಇರುತ್ತೆ. ಆಮೇಲೆ ಇದೆಲ್ಲ ಜಾಸ್ತಿ ಆದಾಗ ಏನಾಗುತ್ತೆ ಜೀವನದಲ್ಲಿ,
ಟೆನ್ಷನ್ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಓವರ್ ಆಗಿನೂ ಆಕ್ಟಿವೇಟ್ ಆಗಬಾರ್ದು, ಬ್ಲಾಕೇಜಸ್ ಇರಬಾರ್ದು. ಎಷ್ಟು ಬೇಕೋ ಅಷ್ಟು ಅದು ಉತ್ತೇಜನಗೊಂಡಿದ್ರೆ ಎಲ್ಲಾನು ಚೆನ್ನಾಗಿ ಜೀವನ ಸುಗಮವಾಗಿ ಹೋಗುತ್ತೆ. ಅಂದ್ರೆ ನಮ್ಮ ಮನಸ್ಸು ಮೇನ್ ಆನಂದವಾಗಿ ಇರುತ್ತೆ ಇದರಿಂದ. ಆಮೇಲೆ ಸಮಸ್ಥಿತಿಯಲ್ಲಿ ಇರ್ತೀವಿ ನಾವು. ಡಿಸಿಷನ್ಸ್ ಮೇಕಿಂಗ್ ಆ ಒಂದು ಶಕ್ತಿಯನ್ನ ಯಾವಾಗ ಸಮವಾಗಿ ಬಳಸ್ಕೊಳ್ಳೋದು ಗೊತ್ತಾಗುತ್ತೋ ಆವಾಗ ಡಿಸಿಷನ್ ಮೇಕಿಂಗ್ ಸಹ ತುಂಬಾ ಚೆನ್ನಾಗಿ ಇರುತ್ತೆ. ಸಮಸ್ಥಿತಿಯಲ್ಲಿ ನಾವು ಇರ್ತೀವಿ. ಆಮೇಲೆ ಇನ್ನೊಂದು ಈಗ ಇದ್ರಲ್ಲಿ ಏನು ಅಂತಂದ್ರೆ, ಬೇರೆಯವ್ರನ್ನ ನಾವ್ ಎಷ್ಟೋ ಜನ ನೋಡ್ತೀವಿ, ಬೇರೆಯವ್ರನ್ನ ನಾವು ಗೌರವಿಸೋದೇ ಇಲ್ಲ, ಅವ್ರಿಗೆ ಗೌರವ ಕೊಡೋದೇ ಇಲ್ಲ. ಆಡ್ಕೊಳ್ಳೋದು, ಹೀಯಾಳ್ನೆ ಮಾಡೋದಿರ್ಬೋದು, ಹಿಂದ್ಗಡೆಯಿಂದ ಅನ್ನೋದು, ಏನೋ ಒಂದ್ ಆತರ ಎಷ್ಟೋ ಜನ ಮಾಡೋರು ಇದೀರ ಆ ತರದ್ದು. ಸೊ ಯಾವಾಗ ಆ ತರ ಆಗೋದು ಅಂದ್ರೆ ಅದೂನು ಮಣಿಪೂರಕಕ್ಕೆ ಸಂಬಂಧಪಟ್ಟಿದ್ದು. ಯಾವಾಗ ಮಣಿಪೂರಕ ಸರಿ ಇರಲ್ಲ ಆಗ ಈ ತರದ್ ನೇಚರ್ ಎಲ್ಲ ಇರುತ್ತೆ. ಇನ್ನೊಬ್ರನ್ನ ಅನ್ನೋದು, ಇನ್ನೊಬ್ರಿಗೆ ಅವಮಾನ ಮಾಡೋದು, ನಾನೇ ಗ್ರೇಟ್ ಅಂತ ಹೇಳ್ಕೊಳ್ಳೋದು, ಈ ತರದ್ದೆಲ್ಲಾನು ನಡೀತಾ ಇರುತ್ತೆ. ಆಮೇಲೆ ಇಲ್ಲಿ ಸಸ್ಯಾಹಾರಿಗಳಾಗ್ಬೇಕು ಅಂತಂದಾಗ್ಲೂನು ಇದೇನೆ ಅದಕ್ಕೆ ಪ್ರಚೋದನೆ ಕೊಡೋದುನು ಈ ಮೂಲಾಧಾರ ಚಕ್ರ. ಆಮೇಲೆ ಇದು ಇನ್ನೊಂದೇನಂದ್ರೆ, ಇದು ಅಗ್ನಿ ತತ್ವದಿಂದ ಕೂಡಿರೋದ್ರಿಂದ ಈ ಚಕ್ರ ಸೂರ್ಯನಲ್ಲಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಹತ್ರ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ಈ ಚಕ್ರ. ಹಾಗಾಗಿ ಇದಕ್ಕೆ ಸೂರ್ಯ ನಮಸ್ಕಾರ ಸಹ ತುಂಬಾ ಒಳ್ಳೇದು. ಆ ಅರ್ಲಿ ಮಾರ್ನಿಂಗ್ ಏನಿರುತ್ತೆ ಸನ್, ಅಲ್ಲಿ ನೀವು ಸ್ವಲ್ಪ ಟೈಮ್ ಕಳೆಯೋದ್ರಿಂದ, ಅಲ್ಲಿ ಓಡಾಡೋದ್ರಿಂದ, ಅಲ್ಲಿ ಯೋಗಾಸನ ಮಾಡೋದ್ರಿಂದ, ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ಈ ಚಕ್ರ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ. ಈ ಒಂದು ಚಕ್ರ ಇದು ಮಧ್ಯದಲ್ಲಿ ಇರುತ್ತಲ್ವಾ, ಮಣಿಪೂರಕ ಚಕ್ರ ಅನ್ನೋದು ನಾಭಿ ಹತ್ರ ಇರುತ್ತೆ ಅಂತ ಹೇಳಿದ್ವಿ. ಅಂದ್ರೆ ಓವರ್ ಆಲ್ ಬಾಡಿ ನೋಡ್ಕೊಂಡಾಗ ಬಾಡಿಗೆ ಸೆಂಟ್ರಲ್ ಇರೋ ತರ ಇರುತ್ತೆ. ಸೊ ಹಾಗಾಗಿ ಇದು ಒಂದು ಚೆನ್ನಾಗಿ ಇದ್ರೆ, ಈ ಒಂದು ಮಣಿಪೂರಕ ಚಕ್ರ ಯಾವಾಗ ಚೆನ್ನಾಗಿರುತ್ತೋ ಎಲ್ಲಾ ಚಕ್ರಗಳನ್ನು ಒಂದು ಒಳ್ಳೆ ಕಂಟ್ರೋಲ್ ಅಲ್ಲಿ ಇರುತ್ತೆ. ಈ ಮಣಿಪೂರಕ ಚಕ್ರ ಬೇರೆ ಎಲ್ಲಾ ಚಕ್ರಗಳನ್ನ ಕಂಟ್ರೋಲ್ ಮಾಡಿ ಇಟ್ಕೊಳ್ಳುವಂತಹ ಕೆಪಾಸಿಟಿ ಅದಕ್ಕಿದೆ. ಅದು ಯಾವಾಗ ಸರಿಯಾಗಿರುತ್ತೋ, ಕರೆಕ್ಟ್ ಆಗಿ ಆಕ್ಟಿವೇಟ್ ಆಗಿರುತ್ತೋ ಆಗ ಬೇರೆ ಎಲ್ಲ ಚಕ್ರಗಳನ್ನ ಅದು ಕಂಟ್ರೋಲ್, ಆ ಒಂದು ಇಡೀ ಸಿಸ್ಟಮ್ನ, ಚಕ್ರಾಸ್ ಅನ್ನೋ ಸಿಸ್ಟಮ್ನೇ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾ ಇರುತ್ತೆ ಈ ಒಂದು ಮಣಿಪೂರಕ ಚಕ್ರ. ಸೊ ನೆಕ್ಸ್ಟ್ ಏನು, ಇನ್ನ ಒಂದೇನು ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋಂಗೆ ನಮ್ಗೆ 7 ಬಾಡೀಸ್ ಇದೆ. ಈ 7 ಬಾಡೀಸ್ ಅಲ್ಲಿ ಫಿಸಿಕಲ್ ಬಾಡಿಗೂ ಆಸ್ಟ್ರಲ್ ಬಾಡಿಗೂ ಕನೆಕ್ಷನ್ ಏನಿದೆ, ಸಿಲ್ವರ್ ಕಾರ್ಡ್ ಇದೆ ಅಂತ ಹೇಳ್ತೀವಲ್ವಾ. ಆ ಸಿಲ್ವರ್ ಕಾರ್ಡ್ ಎಲ್ಲಿಂದ ಹೋಗಿರುತ್ತೆ ಅಂತಂದ್ರೆ ಈ ಮಣಿಪೂರ ಚಕ್ರದಿಂದಾನೇ ಆ ಸಿಲ್ವರ್ ಕಾರ್ಡ್ ಹೋಗಿರುತ್ತೆ. ಭೌತಿಕ ದೇಹಕ್ಕೆ ಸೂಕ್ಷ್ಮ ಶರೀರಕ್ಕೆ ಮಧ್ಯೆ ಇರುವ ಸಿಲ್ವರ್ ಕಾರ್ಡ್ ಕನೆಕ್ಷನ್ ಸಹ ಈ ಒಂದು ಮಣಿಪೂರಕ ಚಕ್ರದಿಂದಾನೇ ಹೋಗಿರುತ್ತೆ. ನೆಕ್ಸ್ಟ್, ಯಾವ್ದಾರು ನಾವೇನೋ ಒಂದು ಕೆಲಸ ಅನ್ಕೊಂಡಿರ್ತೀವಿ, ಈ ಕೆಲಸ ಮಾಡ್ಲೇಬೇಕು ನಾವು ಅಂತ. ಎಷ್ಟು ಜನಕ್ಕೆ ಅದು ಮಾಡಕ್ಕೆ ಸಾಧ್ಯ ಆಗಿರುತ್ತೆ? ಎಷ್ಟು ಜನ ಅನ್ಕೊಂತಾರೆ, ನಾನು ಎಷ್ಟಂದ್ರೂ ಅದನ್ನ ಮಾಡಕ್ ಆಗ್ತಾ ಇಲ್ಲ, ಆ ಕೆಲ್ಸ ನಾನು ಅನ್ಕೊಂಡಿದ್ದು ಸಾಧನೆ ಮಾಡಕ್ ಆಗ್ತಾ ಇಲ್ಲ ಅಂತ ಅನ್ಕೊಳ್ತಾರಲ್ವಾ. ಆದ್ರೆ ಯಾರಿಗೆ ಈ ಮಣಿಪೂರಕ ಚಕ್ರ ಚೆನ್ನಾಗಿ ಆಕ್ಟಿವೇಟ್ ಆಗಿರುತ್ತೋ ಅವ್ರು ಏನ್ ಅನ್ಕೊಂಡ್ರೆ ಅದನ್ನ ಸಾಧಿಸಿ ತೀರ್ತಾರೆ. ಯಾಕಂದ್ರೆ ಆ ಸಾಧನೆ ಮಾಡಕ್ಕೆ ಯಾವ ತರ ಶಕ್ತಿ ಬೇಕು, ಯಾವ ತರ ಡಿಸಿಷನ್ಸ್ ತಗೋಬೇಕು, ಮೇನ್ ಅದು ಮಣಿಪೂರಕ ಚಕ್ರ ಅಂದ್ರೇನೆ ಡಿಸಿಷನ್ ಮಾಡಕ್ಕೆ ಅದು ತುಂಬಾನೇ ಸಹಾಯ ಆಗುತ್ತೆ. ಸೊ ಹಾಗಾಗಿ ಡಿಸಿಷನ್ ಮೇಕಿಂಗ್ ಸರಿ ಇದ್ದಾಗ ನಾವ್ ಅನ್ಕೊಂಡಿರೋ ಕೆಲ್ಸಗಳನ್ನ ಚೆನ್ನಾಗಿ ಸುಲಭವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಾಗಾಗಿ ಅಗ್ನಿ ತತ್ವದಿಂದ ಕೂಡಿರುವ ಈ ಒಂದು ಚಕ್ರ, ಆದಿದೇವತೆ ಸೂರ್ಯ, ಈ ಚಕ್ರಕ್ಕೆ ಆದಿದೇವತೆ ಸೂರ್ಯ ಮತ್ತೆ ಅಗ್ನಿದೇವ ಅಂತ ಹೇಳಿದ್ರೆ, ಇದ್ರ ಮುಂದೆ ಕುತ್ಕೊಂಡು ನೀವು ಎಷ್ಟು ಧ್ಯಾನ ಮಾಡಿದ್ರೆ ಅಷ್ಟು ಬೇಗ ಇದು ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಈ ಚಕ್ರ. ಮತ್ತೆ ಇನ್ನೂನು ನಾವು ಸುಮ್ನೆ ನಮ್ಮ ಒಳ್ಳೇದಕ್ಕೆ ಅಂತ ಮಾಡೋದಕ್ಕಿನ್ನ ಈ ಧ್ಯಾನ ಲೋಕ ಕಲ್ಯಾಣಕ್ಕೋಸ್ಕರ ಅಂತ ಮಾಡಿದಾಗ ಇನ್ನೂ ಅದ್ಭುತವಾಗಿ ಇದು ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಈ ಧ್ಯಾನದಿಂದ ಮೇನು ಇನ್ನ ಚೆನ್ನಾಗಿ ನಮ್ಗೆ ಆ ಮಣಿಪೂರಕ ಚಕ್ರದಿಂದ ಏನೇನು ಲಾಭಗಳನ್ನ ಪಡಿಬಹುದು ಅದನ್ನ ಆಕ್ಟಿವೇಟ್ ಮಾಡೋದು, ಸೂರ್ಯನ ಮುಂದೆ ಕೂತ್ಕೊಂಡು ಧ್ಯಾನ ಮಾಡೋದು ಅಟ್ಲೀಸ್ಟ್ ಸೂರ್ಯನ ಮುಂದೆ ಧ್ಯಾನ ಮಾಡದಿದ್ರು ಧ್ಯಾನ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಎಷ್ಟು ಧ್ಯಾನ ಮಾಡ್ತೀವೋ ಅಷ್ಟು ಈ ಒಂದು ಚಕ್ರ ಚೆನ್ನಾಗಿ ಆಕ್ಟಿವೇಟ್ ಆಗಿ ಇರುತ್ತೆ, ಚೈತನ್ಯದಿಂದ ಕೂಡಿರುತ್ತೆ ಇದು. ಮತ್ತೆ ನಾವು ಎಲ್ಲಿ ಅವೇರ್ನೆಸ್ ಅಲ್ಲಿ ಇರ್ತೀವಿ ಅಲ್ಲಿ ಪವರ್ ಅನ್ನೋದು ಬಂದೇ ಬರುತ್ತೆ. ಸೊ ಹಾಗಾಗಿ ಮಣಿಪೂರಕ ಚಕ್ರ ಆಕ್ಟಿವೇಟ್ ಆದಾಗ ನಾವು ಸದಾ ಅವೇರ್ನೆಸ್ ಅಲ್ಲಿ ಇರ್ತೀವಿ. ಯಾವಾಗ ನಾವು ಅವೇರ್ನೆಸ್ ಅಲ್ಲಿ ಇರ್ತೀವೋ ಆವಾಗ ಆ ಪವರ್ ಅನ್ನೋದು
ನಮ್ಮ ಜೊತೆ ಇದ್ದೇ ಇರುತ್ತೆ. ನಮ್ಗೆ ಪವರ್ ಇರುತ್ತೆ. ನಮ್ಮ ಮಾತಿರ್ಬೋದು, ನಮ್ಮ ನಡೆ ನುಡಿ ಏನೇ ಇರ್ಬೋದು, ಎಲ್ಲದಕ್ಕೂ ಒಂದು ಶಕ್ತಿ ಅನ್ನೋದೊಂದು ಉಂಟಾಗುತ್ತೆ. ಸೊ ಇಲ್ಲಿ ಈ ಒಂದು ಮೇನ್ ನೋಡೋದಾದ್ರೆ, ಇವಾಗ ನಾವು ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿದ್ವಿ, ಮತ್ತೆ ಆ ಒಂದು ಹೊಕ್ಕಳು ಭಾಗದಲ್ಲಿ ಬರುವಂತಹ ಯಾವ್ಯಾವ ಆರ್ಗನ್ಸ್ ಕೆಲವೊಂದು ಹೇಳಿದ್ನಲ್ಲ, ಡೈಜೆಸ್ಟಿವ್ ಆರ್ಗನ್ಸ್, ಗಾಲ್ ಬ್ಲಾಡರ್ಸ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಅಪೆಂಡಿಸೈಟಿಸ್, ಅಲ್ಸರ್ಗಳು ಸಹನು ಇದಕ್ಕೆ ಸಂಬಂಧಪಟ್ಟಿದ್ದೇನೆ. ಆಮೇಲೆ ಅಲ್ಲಿ ಈ ಒಂದು ಲಿವರ್ ಹೇಳಿದ್ನಲ್ಲ, ಲಿವರ್, ಆಮೇಲೆ ಪ್ಯಾಂಕ್ರಿಯಾಸು, ಅಡ್ರಿನಲ್ ಗ್ಲ್ಯಾಂಡ್ಸು, ಇದಿಷ್ಟು ಇಲ್ಲಿಗೆ ಸಂಬಂಧಪಟ್ಟಂತಹ ಭೌತಿಕವಾಗಿರುವಂತಹ ಆರ್ಗನ್ಸ್. ಇನ್ನ ಮಾನಸಿಕವಾಗಿ ತಗೊಂಡಂಗೆ ನಾನು ಆಗ್ಲೇ ಹೇಳ್ದಂಗೆ ದೃಢವಾದ ನಿಶ್ಚಯ, ಸ್ಥಿರವಾದ ನಿಶ್ಚಯಗಳು ಏನೇ ಒಂದಿರ್ಲಿ, ನಾವು ಡಿಸಿಷನ್ ತಗೊಂಡ್ರೆ ಆ ಡಿಸಿಷನ್ ಸ್ಥಿರವಾಗಿರುತ್ತೆ. ಹೌದಾ ಹಂಗ ಹಿಂಗ ಆವ್ಯುಲೇಷನ್ಸೇ ಇರಲ್ಲ. ಒಂದು ಡಿಸಿಷನ್ ತಗೊಂಡ್ರಿ ಅಂದ್ರೆ ಅದು ಫರ್ಮ್ ಡಿಸಿಷನ್ ಆಗಿರುತ್ತೆ. ಸೊ ಹಾಗಾಗಿ ನಿರ್ಣಯದಲ್ಲಿ ದೃಢತ್ವ, ಬಲವಾಗಿ ಏನಾದ್ರು ಒಂದು ಮಾಡ್ಬೇಕು ಅಂತಂದ್ರೆ ಬಲವಾಗಿ ಆಲೋಚಿಸ್ತಾರೆ. ಈ ಚಕ್ರ ಆಕ್ಟಿವೇಟ್ ಆಗಿರೋರು ತುಂಬಾ ಒಂದು ಏನೋ ಒಂದು ಕೆಲಸ ಮಾಡ್ಬೇಕಂತಂದಾಗ ಅದು ಸಕ್ಸಸ್ಫುಲ್ ಆಗಕ್ಕೆ ಎಷ್ಟು ಆಲೋಚನೆ ಮಾಡ್ಬೇಕು, ಅಷ್ಟು ಚೆನ್ನಾಗಿ ಆಲೋಚನೆ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಆ ಕೆಲಸದಲ್ಲಿ ಸಕ್ಸಸ್ ಅನ್ನ ಕಾಣ್ತಾ ಹೋಗ್ತಾರೆ. ಸೊ ನಾವ್ ಏನೇ ಮಾಡಿದ್ರು, ಯಾವುದೇ ಒಂದು ಮಾಡಿದ್ರು, ನಾವು ಧ್ಯಾನ ಮಾಡ್ಬೋದು, ಏನೇ ಒಂದು ಕೆಲಸ ಮಾಡಿದಾಗ ನಾವು ಒಂದು ಅರ್ನಿಂಗ್ಸೇ ಇರಬಹುದು, ಯಾವುದೇ ಒಂದು ನಾವು ಮಾಡುವಾಗ ಅದರಲ್ಲಿ ಲೋಕ ಕಲ್ಯಾಣಕ್ಕೂ ಸಹ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡಾಗ ಜಾಸ್ತಿ ಬೆನಿಫಿಟ್ಸ್ ನಮಗಿನ್ನ ಬರುತ್ತೆ. ದುಡ್ಡಿನ ವಿಷಯದಲ್ಲಿ ಇರ್ಬೋದು, ನಾವೆಲ್ಲ ಬರೀ ದುಡ್ಡು ಬೇಕು ಅನ್ಕೊಳ್ತಿರ್ತೀವಿ ಹೊರತು ಆ ದುಡ್ಡನ್ನ ಯಾವ್ದಕ್ ಉಪಯೋಗಿಸ್ತಾ ಇದೀವಿ ಅನ್ನೋ ಕ್ಲಾರಿಟಿ ಇರಲ್ಲ. ಸೊ ಆ ದುಡ್ಡು ಬಂದಾಗ ಆ ದುಡ್ಡಿನಲ್ಲಿ ಇಷ್ಟು ಪರ್ಸೆಂಟ್, ಒಂದು 5%, 10% ನಾನು ಲೋಕ ಕಲ್ಯಾಣಕ್ಕಾಗಿ ಉಪಯೋಗಿಸ್ಕೊಳ್ತೀನಿ ಅಂದಾಗ ಇನ್ನೂ ಚೆನ್ನಾಗಿ ನಿಮ್ಮ ಹತ್ರ ಆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದೇ ಇಲ್ಲ, ಫೈನಾನ್ಸ್ ತೊಂದರೆ ಇಲ್ಲ, ಬರ್ತಾನೆ ಇರುತ್ತೆ ಹಣ. ಅದೇ ತರ ಈ ಶಕ್ತಿನೂ ಸಹ, ಮಣಿಪೂರಕದಿಂದ ಬರುವ ಶಕ್ತಿ ಸಹ ನಾವು ಧ್ಯಾನದಲ್ಲಿ ಕೂತಾಗ ಲೋಕ ಕಲ್ಯಾಣಕ್ಕಾಗಿ ನಾನು ಈ ಧ್ಯಾನವನ್ನ ಮಾಡ್ತಾ ಇದ್ದೀನಿ ಅಂತ ನೀವು ಕೂತ್ಕೊಂಡಾಗ ಎಷ್ಟು ಅದ್ಭುತವಾದ ಈ ಅಗ್ನಿ ತತ್ವವನ್ನ ಹೊಂದಿರುವ ಮಣಿಪೂರಕ ಚಕ್ರ ತುಂಬಾನೇ ಆಕ್ಟಿವೇಟ್ ಆಗಿ, ನಾನು ಆಗ್ಲೇ ಹೇಳ್ದಂಗೆ ಈಗ ಅನ್ಸುತ್ತದು ನೋಡಕ್ಕೆ ಒಂದು ಬಂಗಾರದ ಒಂದು ಆಭರಣ, ಸುಂದರವಾದ ಆಭರಣ ತರ ಕಾಣ್ತಾ ಇರುತ್ತೆ. ಒಂದು ಅಗ್ನಿ ತತ್ವದಿಂದ ಕೂತ್ಕೊಂಡು ಮಿಂಚುತ್ತಾ ಇರುತ್ತೆ, ಅದು ಶೈನಿಂಗ್ ಆಗಿ ಹೊಳಿತಾ ಇರುತ್ತೆ, ಅದು ಆ ತರ ಇರುತ್ತೆ ಈ ಚಕ್ರ. ಇಲ್ಲ ನಾವು ಬರೀ ಸ್ವಾರ್ಥಕ್ಕೆ ಇರ್ತೀವಿ, ಸ್ವಾರ್ಥಕ್ಕೋಸ್ಕರನೇ ಮಾಡ್ತೀವಿ ಅಂತಂದಾಗ ಏನಾಗುತ್ತೆ, ನಮ್ಮ ಜೀವನನು ಹಾಳಾಗುತ್ತೆ. ಅದೇ ಲೋಕ ಕಲ್ಯಾಣಕ್ಕೆ ಅಂದ್ಕೊಂಡಾಗ ಲೋಕ ಕಲ್ಯಾಣನೂ ಆಗುತ್ತೆ, ನಮ್ಮ ಜೀವನನು ಚೆನ್ನಾಗಾಗುತ್ತೆ. ಬರೀ ಸ್ವಾರ್ಥ, ನಾನು ನನ್ನವರು ನಮ್ಮನೆ ಅಂತ ಅನ್ಕೊಂಡು ನಾವ್ ಯಾವಾಗ ಧ್ಯಾನ ಮಾಡಿದ್ರು ಅದರಿಂದ ಜಾಸ್ತಿ ಏನಾಗುತ್ತೆ, ನೆಗೆಟಿವ್ ರಿಸಲ್ಟ್ಸು ಸಹ ಅಲ್ಲಿ ಬರ್ತಾ ಹೋಗುತ್ತೆ. ನಿಧಾನವಾಗಿ ಏನಾಗುತ್ತೆ, ಅದು ಆ ಒಂದು ಸ್ವಾರ್ಥತೆ ಅನ್ನೋದು ಎಲ್ಲಿ ಇರುತ್ತೋ ಅದು ನಿಧಾನಕ್ಕೆ ನಮ್ಮನ್ನೇ ಕೊಂದು ಬಿಡುತ್ತೆ. ನಮ್ಮನ್ನ ನಾವನ್ನೇ ಕೊಂದ್ಕೊಂಡು ಬಂದಂಗೆ ಅದು ನಿಧಾನವಾಗಿ ನಮ್ಗೆ ಅರ್ಥ ಆಗುತ್ತೆ ಎಲ್ಲ ಆದ್ಮೇಲೆ. ಸೊ ಹಾಗಾಗಿ ಮಾಸ್ಟರ್ಸ್, ನಾವ್ ಏನೇ ಕೆಲಸ ಮಾಡೋದು ಈ ಧ್ಯಾನದಿಂದ, ಈ ಒಂದು ಪರ್ಟಿಕ್ಯುಲರ್ ಆಗಿ ಮಣಿಪೂರಕ ಚಕ್ರ ಆಕ್ಟಿವೇಶನ್ ಆಗೋದು ಒಂದು ಧ್ಯಾನದಿಂದ, ಒಂದು ಸ್ವಾಧ್ಯಾಯದಿಂದ, ಇನ್ನೊಂದು ಚಂದ್ರನ ಕೆಳಗಡೆ, ಸೂರ್ಯನ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ, ಪುಸ್ತಕಗಳನ್ನ ಓದೋದ್ರಿಂದ ಆಗತ್ತೆ. ಸೊ ಈ ಮಣಿಪೂರಕ ಚಕ್ರದಲ್ಲಿ ಹಳದಿ ಕಲರ್ ಇರುತ್ತೆ, ರಮ್ ಅನ್ನು ಬೀಜಾಕ್ಷರಿ ಮಂತ್ರ ಇರುತ್ತೆ, 10 ದಳಗಳಿಂದ ಕೂಡಿರುತ್ತೆ. ಸೊ ಇಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಇದು ಜಾಸ್ತಿ ಇಲ್ಲಿಗೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ನಿಶ್ಚಯಗಳನ್ನ, ಏನಾದ್ರು ಒಂದು ಡಿಸಿಷನ್ಸ್ ನ ತಗೊಳಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ಇದು. ಸೊ ಹಾಗಾಗಿ ಫಿಸಿಕಲಿ ಮತ್ತೆ ಮೆಂಟಲಿ ಎರಡೂ ನಾವು ಸ್ಟ್ರಾಂಗ್ ಆಗಿರ್ಬೇಕು ಅಂತಂದಾಗ ಈ ಮಣಿಪೂರಕ ಚಕ್ರವನ್ನ ಆರೋಗ್ಯವಾಗಿ ನಾವು ಇಟ್ಕೋಬೇಕಾಗತ್ತೆ, ಅದನ್ನ ಆಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ ನಾವು. ಸೊ ಮಾಸ್ಟರ್ಸ್, ಇದಿಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡಾಗ ನಮಗೇನಾಗುತ್ತೆ, ಎಲ್ಲಿ ನಾವು ಧ್ಯಾನದಿಂದ ಎಷ್ಟು ಶಕ್ತಿನ ಪಡ್ಕೊಂಡಿರ್ತೀವಿ, ಆ ಶಕ್ತಿನ ನಾವು ಎಲ್ಲಿ ಉಪಯೋಗಿಸ್ಕೋಬೇಕು, ಯಾವ ತರ ಉಪಯೋಗಿಸ್ಕೋಬೇಕು, ಎಷ್ಟು ಉಪಯೋಗಿಸ್ಕೋಬೇಕು ಅನ್ನೋದನ್ನ ಸಹ ನಾವು ಈ ಒಂದು ಮಣಿಪೂರಕ ಚಕ್ರದ ಮಣಿಪೂರಕ ಚಕ್ರದ ಆಕ್ಟಿವೇಶನ್ ಇಂದ ತಿಳ್ಕೊಳ್ತಾ ಬರ್ತೀವಿ ಮಾಸ್ಟರ್ಸ್. ಸೊ ಅದಕ್ಕೆ ಸರಿಯಾದ ಧ್ಯಾನ ಯಾವುದು ಅಂತಂದ್ರೆ ಈ ಒಂದು ಆನಾಪಾನಸತಿ ಧ್ಯಾನ ಮಾಡ್ತಾ ಹೋದ್ರೆ ಅಷ್ಟೇ ಸಾಕು, ಎಲ್ಲಾನು ಆಕ್ಟಿವೇಟ್ ಆಗ್ತಾ ಬರುತ್ತೆ ಮಾಸ್ಟರ್ಸ್. ಸೊ ಇದಿಷ್ಟು ಮಣಿಪೂರಕ ಚಕ್ರದ ಬಗ್ಗೆ. ಸೊ ಈಗ ನೆಕ್ಸ್ಟ್ ಇದಕ್ಕೆ ಬಂದಿರೋ ಅಫರ್ಮೇಶನ್ಸ್ ಬೇಕು ಅಂತಂದ್ರು ಅಷ್ಟೇನೆ, ಏನು, ನಾನು ಸದಾ ಆನಂದವಾಗಿದ್ದೀನಿ, ನಾನು ದೃಢವಾದ ನಿಶ್ಚಯಗಳನ್ನ ತಗೊಳ್ತಾ ಇದ್ದೀನಿ, ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ, ನನ್ನ ಡೈಜೆಷನ್ ಸಿಸ್ಟಮ್ ಸಹ ಅದ್ಭುತವಾಗಿ ನಡೀತಾ ಇದೆ. ಈ ತರ ಹೇಳ್ಕೊಂಡ್ರೆ ಸಾಕು, ನಾನು ಸಂಪೂರ್ಣ ಆರೋಗ್ಯದಿಂದಿದ್ದೀನಿ. ಆ ಪಾರ್ಟ್ಸ್ ಏನಿದೆ, ಆ ಹೊಟ್ಟೆ ಭಾಗದಲ್ಲಿ ಪಾರ್ಟ್ಸ್ ಇದೆಯಲ್ಲ, ಅದನ್ನ ನೀವು ಎಲ್ಲವನ್ನ ಹೇಳ್ಕೊಂಡು ಎಲ್ಲವೂ ಆರೋಗ್ಯಕರವಾಗಿದೆ ಅಂತ ಹೇಳ್ಕೋಬಹುದು. ನನ್ನ ದೃಢ ನಿಶ್ಚಯಗಳು ಏನು, ನಾನು ಏನೇ ಒಂದು ನಿರ್ಧಾರಗಳನ್ನ ತಗೊಂಡ್ರು
ಅದು ಅದ್ಭುತವಾಗಿದೆ ಅಂತ ಹೇಳ್ಕೋಬಹುದು ಮಾಸ್ಟರ್ಸ್. ಸೊ ಈಗೆಲ್ಲ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಈ ಒಂದು ಚಕ್ರ ಸಹ ನಮ್ಮ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕತೆ ಬೆಳವಣಿಗೆಯಲ್ಲಿ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ಎಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಇರೋದ್ರಿಂದ ಈ ಚಕ್ರ ಚೆನ್ನಾಗಿ ನಾವು ಅದು ಆಕ್ಟಿವೇಟ್ ಆಗಿದ್ರೆ ಬೇರೆ ಎಲ್ಲ, ನಾನು ಆಗ್ಲೇ ಹೇಳ್ದಂಗೆ ಬೇರೆ ಎಲ್ಲ ಚಕ್ರಗಳು, ಬೇರೆ ಎಲ್ಲ ಸಿಸ್ಟಮ್ಗಳು ಸಹ ಇದರ ಒಂದು ಕಂಟ್ರೋಲ್ ಅಲ್ಲಿ, ನಮ್ಮ ಕಂಟ್ರೋಲ್ ಅಲ್ಲಿ ಚೆನ್ನಾಗಿ ಇರಕ್ಕೆ ಸಾಧ್ಯ ಮಾಸ್ಟರ್ಸ್. ಸೊ ಹಗುರವಾಗಿ ಕಣ್ಣುಗಳನ್ನ ಮುಚ್ಕೊಳ್ಳಿ, ಯಾರು ಕಣ್ಣುಗಳನ್ನ ಮಧ್ಯೆ ಬಿಡಬೇಡಿ. ಕೈಗಳೆರಡು ಬೆರಳೊಳಗೆ ಬೆರಳು ಹಾಕೊಂಡು ಕೂಡಿಸ್ಕೊಳ್ಳಿ, ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ನಾವು ಮಾಡ್ತಾ ಇರೋದು ಆನಾಪಾನಸತಿ ಧ್ಯಾನ. ಆನ ಒಳ ಹೋಗುವ ಉಸಿರು, ಅಪಾನ ಅಂತಂದ್ರೆ ಹೊರ ಹಾಕುವ ಉಸಿರು. ಸತಿ ಅಂತಂದ್ರೆ ಸಹಜವಾಗಿ ನಡೆಯುತ್ತಿರುವ ಈ ಒಂದು ಉಸಿರಾಟದ ಜೊತೆ ಕೂಡಿಕೊಂಡು ಇರುವುದು. Be with your simple, normal and soft breath. ಈ ಒಂದು ಚಕ್ರವನ್ನ 5 ಆಫ್ ಜುವೆಲ್ಸ್ ಅಂತಾನು ಕರೀತಾರೆ. ಹಾಗೆ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಸೋಲಾರ್ ಪ್ಲೆಕ್ಸಸ್ ಅಂತಾನು ಕರಿತೀವಿ. ಮತ್ತೊಂದು, ನಾವು ಯಾರು, ನಮ್ಮ ಉದ್ದೇಶ ಏನು ಅಂತ ತಿಳ್ಕೊಳಕ್ಕೂ ಸಹ ಈ ಮಣಿಪೂರಕ ಚಕ್ರ ಆಕ್ಟಿವೇಟ್ ಆದಾಗ ನಮ್ಗೆ ಅತಿ ಸುಲಭವಾಗಿ ಇದೆಲ್ಲ ಗೊತ್ತಾಗ್ತಾ ಬರುತ್ತೆ. ಸೂಕ್ಷ್ಮವಾದ ವ್ಯಕ್ತಿತ್ವಕ್ಕೆ ಈ ಒಂದು ಚಕ್ರ ಶಕ್ತಿ ಕೇಂದ್ರವಾಗಿರುತ್ತೆ. ಇದು ಆಕ್ಟಿವೇಟ್ ಆಗಿದ್ದಾಗ ಉನ್ನತವಾದ ವ್ಯಕ್ತಿತ್ವ ನಮ್ಮದಾಗುತ್ತೆ, ಸಂತೃಪ್ತಿ ಅನ್ನೋದಿರುತ್ತೆ, ಅಧಿಕಾರ ಅಪೇಕ್ಷೆ ಇರಲ್ಲ, ಶಾಂತಿಯುತವಾಗಿರ್ತೀವಿ ಜೀವನದಲ್ಲಿ. ಏನಾದ್ರು ನಿರ್ಣಯ ತಗೋಬೇಕು ಅಂದಾಗ ಚುರುಕಾದ ನಿರ್ಣಯಗಳನ್ನ ತಗೊಳ್ತೀವಿ. ಸದಾ ಉತ್ಸಾಹದಿಂದ, ನಂಬಿಕೆಯಿಂದ ಮುನ್ನಡೆಯಲು ಶಕ್ತಿಯುತವಾಗಿ ಸಪೋರ್ಟ್ ಮಾಡ್ತಾ ಬರುತ್ತೆ. ಸುಂದರವಾದ ಸಂಗೀತದೊಂದಿಗೆ ಧ್ಯಾನವನ್ನ ಮಾಡೋಣ. ಈ ಗ್ರೂಪ್ ಎನರ್ಜಿಸ್ಗೆ ಹಾಗೆ ಅದ್ಭುತವಾದ ನಮ್ಮ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳ್ತಾ, ನಿಮ್ಮ ದೇಹ ಮನಸ್ಸಿಗೆ ಕೇಳ್ಕೊಳ್ಳಿ, ಯಾವುದೇ ರೀತಿ ತೊಂದರೆ ಆಗೋದ್ ಬೇಡ. ಈ 1 ಗಂಟೆ ಕಣ್ಣುಗಳನ್ನ ಬಿಡದೆ ನಾವು ಧ್ಯಾನವನ್ನ ಮಾಡ್ತಾ ಇದ್ದೀವಿ. ಬಿ ವಿತ್ ಯುವರ್ ಬ್ರೆತ್. ಜೀವನದಲ್ಲಿ ಆನಂದವಾಗಿರಲು ನಾವೆಲ್ಲ ಆನಂದಕ್ಕೋಸ್ಕರ ಹುಡುಕುತ್ತಾ ಇರ್ತೀವಿ ಮಾಸ್ಟರ್ಸ್. ಆದ್ರೆ ಆ ಆನಂದ ಅನ್ನೋದು ನಮ್ಮಲ್ಲೇ ಇದೆ ಅಂತ ಗೊತ್ತಾಗೋದು ನಮ್ಗೆ ಈ ಮಣಿಪೂರಕ ಚಕ್ರ ಆಕ್ಟಿವೇಟ್ ಆದಾಗ.
ಯಾರು ಕಣ್ಣುಗಳನ್ನ ಬಿಡಬೇಡಿ ಮಾಸ್ಟರ್ಸ್. ಯಾರು ಕಣ್ಣುಗಳನ್ನು ಬಿಡಬೇಡಿ ಮಾಸ್ಟರ್ಸ್. ಅದ್ಭುತವಾದ ಆ ವಿಶ್ವ ಪ್ರಾಣ ಶಕ್ತಿಯು ನೆತ್ತಿಯ ಮೇಲಿರುವ ಬ್ರಹ್ಮರಂಧ್ರದಿಂದ ಇಡೀ ದೇಹವನ್ನ ಆವರಿಸ್ತಾ ಇದೆ. ನಮ್ಮ ಇಡೀ ದೇಹವನ್ನ ಅದು ಸ್ಕ್ಯಾನ್ ಮಾಡ್ತಾ ಎಲ್ಲಿ ನಮಗೆ ಎನರ್ಜಿ ಲೀಕ್ ಆಗ್ತಾ ಇದೆಯೋ ಅಥವಾ ಎಲ್ಲಿ ಬ್ಲಾಕೇಜಸ್ ಇದೆಯೋ ಅವೆಲ್ಲವೂ ಕ್ಲಿಯರ್ ಆಗ್ತಾ ಬರ್ತಾ ಇದೆ ಮಾಸ್ಟರ್ಸ್. ಯಾರು ಕಣ್ಣುಗಳನ್ನ ಬಿಡಬೇಡಿ. ಧ್ಯಾನದಲ್ಲಿ ಯಾವ ಬಣ್ಣಗಳು ಕಂಡರೂ ಸಹ ಅವುಗಳನ್ನ ನಿಮ್ಮಲ್ಲಿ ಆಹ್ವಾನಿಸಿಕೊಳ್ಳಿ. ಮಧ್ಯದಲ್ಲಿ ಕಣ್ಣು ಬಿಡಬೇಡಿ. ಅದ್ಭುತವಾದ ಧ್ಯಾನ.
ಲಾಸ್ಟ್ 10 ಮಿನಿಟ್ಸ್ ಮಾಸ್ಟರ್ಸ್. ಅದ್ಭುತವಾದ ಆ ವಿಶ್ವ ಪ್ರಾಣಶಕ್ತಿ ಧಾರಾಕಾರವಾಗಿ ನಮ್ಮೊಳಗೆ ಹರಿತಾ ಬರ್ತಾ ಇದೆ ಮಾಸ್ಟರ್ಸ್. ಯಾರು ಕಣ್ಣುಗಳನ್ನ ಬಿಡಬೇಡಿ.
Last 1 minute, masters. ಕಡೆಯ 1 ನಿಮಿಷ. ಎಸ್ ಮಾಸ್ಟರ್ಸ್, ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ಪತ್ರಿಜಿ ಗುರುಗಳಿಗೆ, ಗುರು ಮಾತೆಗೆ, ಪ್ರಕೃತಿ ಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ, ಧ್ಯಾನಕ್ಕೆ ಸಹಕರಿಸಿದ ನಿಮ್ಮ ಭೌತಿಕ ದೇಹಕ್ಕೆ ಆತ್ಮಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ನಿಧಾನಕ್ಕೆ ನಿಮ್ಮ 2 ಕೈಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5, 4, 3, 2, 1, 0. ಹಗುರವಾಗಿ ಕಣ್ಣುಗಳನ್ನ ಬಿಡ್ತಾ ಸುಂದರವಾದ ಮುಗುಳ್ನಗೆಯೊಂದಿಗೆ ನಿಮ್ಮ 2 ಕೈಗಳನ್ನ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಈ ಧ್ಯಾನಕ್ಕೆ ಮಾಸ್ಟರ್ಸ್. ಇವತ್ತು ಅದ್ಭುತವಾಗಿ ಈ ಧ್ಯಾನ ಆಯ್ತು. ನಿಜವಾಗ್ಲೂ ತುಂಬಾನೇ ಅದ್ಭುತವಾಗಿತ್ತು ಇವತ್ತಿನ ಧ್ಯಾನ. ಯಾರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳಿದ್ರೆ ಶೇರ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಲಕ್ಷ್ಮಿ ಮೇಡಮ್. ನಮಸ್ತೆ ಶಾಂತ. ನಮಸ್ತೆ. ನಮಸ್ತೆ ಎಲ್ಲ ಮಾಸ್ಟರ್ಸ್ಗೂ ನಮಸ್ತೆಗಳು. ತುಂಬಾ ಅದ್ಭುತವಾಗಿತ್ತು. ಬಿಸಿ 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 ಆಗ್ತಿತ್ತು ಮೈಯೆಲ್ಲ ಒಂಥರ. ಆಮೇಲೆ ಕಣ್ಣು ಮುಚ್ಚಿದ್ದ ತಕ್ಷಣನೇ ಬಂಗಾರ ಬಣ್ಣದ ಒಂದು ತ್ರಿಕೋಣ ಅಂದ್ರೆ ಪಿರಮಿಡ್ ತರ ಬಂತು. ಬಂಗಾರ ಬಣ್ಣದ ಪಿರಮಿಡ್, ಅದ್ರೊಳಗಡೆ ರಾಜರಾಜೇಶ್ವರಿ ದೇವಿ ದರ್ಶನ ಆಯ್ತು. ನಾನು ರಾಜರಾಜೇಶ್ವರಿ ಶಕ್ತಿಪೀಠ ಅಂತ ಆ ಪದ ವಾಕ್ಯಗಳು ಕೂಡ ಕೇಳಿಸ್ತು. ಹಳದಿ ಬಣ್ಣದ ಸೀರೆಗೆ ಕೆಂಪು ಬಣ್ಣದ ಬಾರ್ಡ್ರು, ಆಮೇಲೆ ಇಲ್ಲೆಲ್ಲ ಅರಿಶಿನ ಹಚ್ಕೊಂಡಿದ್ದಾರೆ, ದೊಡ್ಡ ಕೆಂಪು ಕುಂಕುಮ ಇಟ್ಟಿದ್ದಾರೆ, ಕೈಯಲ್ಲಿ ತ್ರಿಶೂಲ ಇಟ್ಕೊಂಡಿದ್ದಾರೆ. ಆಮೇಲೆ ಒಡವೆಗಳು ಜಮಗಮ ಜಗ 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 ಅಂತ ಇದೆ. ಅಷ್ಟು ದೇವಿ ಒಡವೆಗಳು ಅಂದ್ರೆ ಕೇಳ್ಬೇಕಾ. ಆಮೇಲೆ ಎಲ್ಲಾ ಇದೇ ವರ್ಣದ್ ಅಂದ್ರೆ ಚಿನ್ನದ ವರ್ಣ, ಸುವರ್ಣ ವರ್ಣದ್ದು ಇತ್ತು, ಜಗಮಗಿಸ್ತಾ ಇತ್ತು. ಆಮೇಲೆ ಅವರು ನೃತ್ಯ ಆಡ್ತಾ ಇದ್ದಾರೆ, ಮ್ಯೂಸಿಕ್ಗೆ ರಾಜರಾಜೇಶ್ವರಿ ಮಾತೆ. ಆಮೇಲೆ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಒಂದು ಪರ್ವತದ ಮೇಲೆ ಎಲ್ಲಾ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದೀವಿ. ಯಾವ ಪರ್ವತ ಅಂತ ಗೊತ್ತಾಗ್ಲಿಲ್ಲ, ಫಾಸ್ಟ್ ಕರ್ಕೊಂಡು ಹೋಗ್ತಾರೆ. ಅದ್ ನೋಡ್ತಾ ಇದ್ರೆ ಪರ್ವತದ ಮೇಲೆ ಎಲ್ರು ಕೂತು ಧ್ಯಾನ ಮಾಡ್ತಾ ಇದೀವಿ. ಆಮೇಲೆ ಎಲ್ಲಾರಿಗೂ ಕೂಡ ಯೆಲ್ಲೋ ಕಲರ್ದು ಪಿರಮಿಡ್ ಹಾಕ್ತಾ ಇದ್ದಾರೆ, ಹಾಕ್ಬಿಟ್ಟು ಧ್ಯಾನ ಮಾಡಿಸ್ತಾ ಇದ್ದಾರೆ. ಅವ್ರ ದರ್ಶನ ಆತರ ದರ್ಶನ ಕೊಟ್ರು. ಆಮೇಲೆ ಉಯ್ಯಾಲೆ ಇದೆ, ಆ ಉಯ್ಯಾಲೆ ಆಕಾಶದಿಂದ ಬಂದಿದೆ, ಎಲ್ಲಿಂದ ಅದಕ್ಕೆ ಮೂಲ ಕಾಣಿಸ್ತಾ ಇಲ್ಲ, ಉಯ್ಯಾಲೆ ಮಾತ್ರ ಕಾಣ್ತಾ ಇದೆ. ನಾನ್ ನೋಡ್ಬಿಟ್ಟು ಎಲ್ಲಿ ಕಟ್ಟಿದಾರಪ್ಪ ಈ ಉಯ್ಯಾಲೆ ಅನ್ನೋ ಹಂಗೆ. ಅಲ್ಲಿ ರಾಧಾ ಕೃಷ್ಣ ಕೂತು ಆ ಉಯ್ಯಾಲೆ ಉತ್ಸವ ನಡೀತಾ ಇದೆ, ಅದನ್ನೆಲ್ಲಾ ನೋಡ್ತಾ ಇದೀವಿ. ಅದ್ಭುತವಾದ ಬಣ್ಣಗಳು, ಮೊದ್ಲು ಹಸಿರು ಬಣ್ಣ ಬಂತು, ಆಮೇಲೆ ಕೆಂಪು ಬಣ್ಣ ಬಂತು, ಆಮೇಲೆ ಹಳದಿ ಬಣ್ಣ, ಎಲ್ಲಾನು ಹಳದಿ. ಆಮೇಲೆ ಅಲ್ಲಿ ಹೂವಗಳು ಹೆಚ್ಚು ಹಳದಿ ಬಣ್ಣದ್ದೇ ಹೂವ ಗಿಡಗಳಲ್ಲಿ ಇತ್ತು. ಆಮೇಲೆ ಹಳದಿ ಬಣ್ಣದ ಹಣ್ಣುಗಳು ಹೆಚ್ಚು ಹಣ್ಣುಗಳು
ಹೊಸ ಹೊಸ ತರ ಪನ್ನೇರಳೆ ಅಂತೀವಿ, ಅದು ಬಾಳೆಹಣ್ಣು, ಆತರ ಎಷ್ಟೊಂದು ಹೊಸ ಹೊಸ ಹಳದಿ ಬಣ್ಣದ ಹಣ್ಣುಗಳಿತ್ತು. ಇದು ಯಾವುದು ಅಂತ ಕೇಳ್ತಾ ಇದ್ದೀನಿ. ಕೃಷ್ಣ ಪರಮಾತ್ಮ ಹೊಸ ಹೊಸ ಹೆಸರುಗಳೆಲ್ಲ ಹೇಳ್ತಾರೆ. ಬಾಳೆಹಣ್ಣು ಪನ್ನೇರಳೆ ಎರಡೇ ನಮಗ್ ಗೊತ್ತಾಗ್ತವ. ಅದನ್ನ ನೋಡಿ ಕಂಡಿಡಿದು ಹೇಳ್ದೆ. ಅದಲ್ದೆ ಇನ್ನು ಇದೆಲ್ಲ ಮತ್ತೆ ಇವನ್ನೆಲ್ಲ ನಾನ್ ನೋಡೇ ಇಲ್ವಲ್ಲ ಅಂತ ಕೇಳ್ತಾ ಇದ್ದೀನಿ. ಅದು ಮನುಷ್ಯ ಲೋಕದಲ್ಲಿರಲ್ಲ, ದೇವಲೋಕದಲ್ಲಿರುತ್ತೆ ಅದು ಅಂತ ಹೇಳಿದ್ರು ಮೇಡಮ್. ಶಕ್ತಿಯುತವಾಗಿತ್ತು, ಎಲ್ರಿಗೂ ಆಶೀರ್ವಾದ ಮಾಡಿದ್ರು. ಅದೇ ತುಂಬಾ ಖುಷಿ ಕೊಟ್ಟಿದ್ದು. ಪಿರಮಿಡ್ ಒಳಗೆ ಆ ತಾಯಿ ರಾಜರಾಜೇಶ್ವರಿ ಕಾಣಿಸ್ತಾ ಇರೋದು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಲ್ಲ ಗೋಲ್ಡ್ ಕಲರ್. ಎಸ್, ಅದೇ ಎಲ್ಲ ಇವತ್ತು ಮಣಿಪೂರಕ ಚಕ್ರದ್ದು. ಸೊ ಹಾಗಾಗಿ ನಿಮ್ಗೆಲ್ಲ ಗೋಲ್ಡ್ ಕಲರೇ ಕನೆಕ್ಟ್ ಆಗಿದ್ದೀರಾ. ಎಸ್ ಮೇಡಮ್, ನಿಮ್ ಸ್ಯಾರಿನೂ ಗೋಲ್ಡ್ ಕಲರ್ ಇದೆ. ಕೋಇನ್ಸಿಡೆನ್ಸ್ ಬೇಕು ಅಂತ ಇಟ್ಕೊಂಡಿದ್ದೀರಾ ಗೊತ್ತಿಲ್ಲ, ಗೋಲ್ಡ್ ಆಗಿದೆ. ಓಕೆ, ಮಂಜುನಾಥ್ ಅವರನ್ನು ಮೀಟ್ ಮಾಡ್ಕೊಳ್ಳಿ. ಮಂಜುನಾಥ್ ಅವರೇ ಮಾತಾಡಿ. ನಮಸ್ತೆ. ಹೆಸರು ಚೇಂಜ್ ಇದೆ ಅದು. ಹಲೋ. ಹೇಳಿ. ಹಲೋ, ಹೇಳಿ. ಮೇಡಮ್ ಕೇಳಿಸ್ತಾ ಇದೆ. ಹೆಸರೇನಂದ್ರೆ? ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನನಗೆ ಒಂದು ವೀಕ್ ಧ್ಯಾನ ಬಿಟ್ಟು ಧ್ಯಾನ ಆಗ್ತಿರ್ಲಿಲ್ಲ ಮೇಡಮ್, ಹಂಗಾಗ್ಬಿಟ್ಟಿತ್ತು. ಇವತ್ತು ನನಗೆ ಏನು ಕೇಳಿಸ್ತಿಲ್ಲ. ಒಂದ್ ನಿಮಿಷ ಇರಿ, ನಿಮ್ದು ವಿಡಿಯೋ ಆಫ್ ಮಾಡ್ಕೊಳ್ಳಿ. ಏನು ಕೇಳಿಸ್ತಾ ಇಲ್ಲ. ಈಗ ಕೇಳಿಸ್ತಾ ಇದೆ ಮೇಡಮ್. ಮಾತಾಡಿ. ಈಗ ಕೇಳಿಸ್ತಾ ಇದೆ ಮೇಡಮ್. ಮಾತಾಡಿ. ಈಗ ಕೇಳಿಸ್ತಾ ಇದೆ ಮೇಡಮ್. ಈಗ ಕೇಳಿಸ್ತಾ ಇದೆ ಮೇಡಮ್. ಈಗ ಕೇಳಿಸ್ತಾ ಇದೆ ಹೇಳಿ. ಮೇಡಮ್, ನೀವ್ ಎಷ್ಟೋ ಸರಿ ಹೇಳ್ತಿದ್ರಿ ಧ್ಯಾನ ಕರೆಕ್ಟ್ ಮಾಡ್ಬೇಕು. ನಂಗೆ ಈ ಒಂದ್ ವಾರ ಬೇರೆ ಕೆಲ್ಸದಿಂದ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇಂದ ಧ್ಯಾನಕ್ಕೆ ಬಂದಿರ್ಲಿಲ್ಲ ಮೇಡಮ್. ನಾನು ಜಾಯಿನ್ ಆಗಿರ್ಲಿಲ್ಲ. ಮತ್ತೆ ನಾನು ಪದೇ ಯಾವಾಗ್ಲೂ ತಪ್ಪು ಮಾಡ್ತಿದ್ದೆ. ವಿಡಿಯೋ ಆಫ್ ಮಾಡ್ಕೊಂಡ್ಬಿಡ್ತಿದ್ದೆ. ಆ ವಿಡಿಯೋ ಆನ್ ಮಾಡ್ಕೊಂಡಾಗ ಮೇಡಮ್ ಬಹಳ ಎನರ್ಜಿ ಬರುತ್ತೆ. ಮತ್ತೆ ಧ್ಯಾನ ಕರೆಕ್ಟ್ ಆಯ್ತು. ನಂಗೆ ಇವತ್ ನೀವ್ ಹೇಳಿದ್ದು ಧ್ಯಾನ ಬಹಳ ಅವಶ್ಯಕತೆ ಇತ್ತು ಮೇಡಮ್. ಬಹಳ ಚೆನ್ನಾಗಿ ಧ್ಯಾನ ಇತ್ತು. ನಾನು ಏನೋ ಒಂದ್ ಹ್ಯಾಂಗ್ ಓವರ್ ಇದ್ದೆ, ಫುಲ್ ಹೊರಗ್ ಬಂದೆ ಮೇಡಮ್ ನಾನು ಇವತ್ತು. ತುಂಬಾ ಥ್ಯಾಂಕ್ಸ್ ಮೇಡಮ್ ನಿಮ್ಗೆ. ನಿನ್ನೆ ಮೊನ್ನೆ ನೆಟ್ವರ್ಕ್ ಇಶ್ಯೂಸ್ ಬಹಳ ಇರುತ್ತೆ ಮೇಡಮ್ ಇಲ್ಲಿ ನಮ್ ಸೈಡು. ಎಷ್ಟು ಪ್ರಯತ್ನ ಪಟ್ರೆ ನಂಗೆ ಕ್ಲಾಸ್ ಜಾಯಿನ್ ಆಗಕ್ಕಾಗ್ಲಿಲ್ಲ. ಇವತ್ತು ಏನೋ ಭಗವಂತನ ಇಚ್ಛೆ, ನೋಡೋಣ ಆಗುತ್ತ ಏನೋ. ದೀಪ ಹಚ್ಚದ್ ಬಿಟ್ಟು ಬಂದು ಕುತ್ಕೊಂಡೆ ಮೇಡಮ್. ಹಚ್ಬೇಕಾಗಿತ್ತ ಆ ಟೈಮಿಗೆ, ಆದ್ರೂ ನೋಡೋಣ ಇವತ್ತು ಏನಾದ್ರು ಸಿಗ್ಬೋದ ನೆಟ್ಟು ಅಂತೇಳಿ ಇವತ್ತು ನಾನು ವಿಡಿಯೋ ಆಫೇ ಮಾಡಿದ್ದಿಲ್ಲ ಮೇಡಮ್. ಧ್ಯಾನದ ಕೂತಾಗೆ ಚೆನ್ನಾಗಿ ಧ್ಯಾನ ಆಯ್ತು ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್. ನಂಗೆ ಇದು ಇವತ್ತು ಹೇಳಿದ್ರಲ್ಲ, ಚಕ್ರ ಆಕ್ಟಿವ್ ಆಗ್ಬೇಕಂದ್ರೆ ಎಷ್ಟೊತ್ತು ಮಾಡ್ಬೇಕು ಮೇಡಮ್ ಡೈಲಿ? ಅಲ್ಲ ಮೇಡಮ್, ಅದೇನ್ ಗೊತ್ತಾ, ಮಿನಿಮಮ್ ಪತ್ರಿಜಿಯವ್ರು ನಮ್ಗೆ ಏನ್ ಹೇಳಿದಾರೆ ಹೇಳಿ? 3 ತಾಸು. ಅಲ್ಲ, ನಿಮ್ ಒಂದ್ ಸೆಕೆಂಡ್ ಇರಿ, ಒಂದ್ ಸೆಕೆಂಡ್ ಹೇಳಿ ಮೇಡಮ್. ಹೇಳಿ ಮೇಡಮ್. ನಾನು ನನ್ ಚಕ್ರಗಳೆಲ್ಲ ಆಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಎಷ್ಟು ತಾಸು ಧ್ಯಾನ ಮಾಡ್ಬೇಕು ನಾನು? ಅದೇ ಹೇಳಿದ್ ಮೇಡಮ್, ನೀವು ಚಕ್ರಗಳನ್ನ ಸಪರೇಟ್ ಆಗಿ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅನ್ನೋದು ಇಲ್ಲಿ ಇಲ್ಲ. ನೀವ್ ಎಷ್ಟು ದಿನದಿಂದ ಧ್ಯಾನ ಮಾಡ್ತಾ ಇದ್ದೀರಾ? ನಾನು ಈಗ ಒಂದು ಕರೆಕ್ಟ್ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದಂದ್ರೆ ಈಗ 1.5 ಮಂತ್ ಮೇಡಮ್. 1.5 ಮಂತ್ಸ್ ಆಯ್ತು ಕರೆಕ್ಟ್ ಆಗಿ ಮಾಡಿ. ಎಷ್ಟೊತ್ತು ಮಾಡ್ತಾ ಇದ್ದೀರಾ? ಈಗ ಫಸ್ಟಿಗೆಲ್ಲ ಈಗ ಒಂದು 15 days ಬ್ಯಾಕ್, ಹಬ್ಬದಕ್ಕಿಂತ ಮುಂಚೆಗೆಲ್ಲ ಚೆನ್ನಾಗಿ ಧ್ಯಾನ ಬರ್ತಿತ್ತು ಮೇಡಮ್. 1 hour 2 hour ಚೆನ್ನಾಗ್ ಮಾಡ್ತಿದ್ದೆ, ಅವಾಗ ಚೆನ್ನಾಗಿದ್ದೆ ಮೇಡಮ್. ಈಗ ಹಬ್ಬ ಬಂದ್ಮೇಲೆ ಸ್ವಲ್ಪ ನಾನು ಧ್ಯಾನ ಸ್ಟಾಪ್ ಮಾಡಿದ್ಕೋ ಏನೋ ಹೆಲ್ತ್ ಇಶ್ಯೂಸ್ ಬಹಳ ಆಗ್ಬಿಡ್ತು ಮೇಡಮ್. ಹೌದು, ಇನ್ನ ಶುರು ಅಲ್ಲ, ಇನಿಷಿಯಲ್ ಸ್ಟೇಜಸ್ ಅಲ್ಲ, ಇನ್ನ ಕ್ಲೆನ್ಸ್ ಆಗಿರಲ್ಲ ಫುಲ್ಲು ನೀವು. ಹಂಗಾಗಿ ಬಿಡಬಾರ್ದು, ಕಂಟಿನ್ಯೂಟಿ ಇರ್ಲಿ. ಮಿನಿಮಮ್ ಅಂತೂ ನಿಮ್ ಏಜ್ ಅಷ್ಟು ಮಾಡ್ಬೇಕು ಮೇಡಮ್. ನಿಮಗೆ ಪ್ರಾಬ್ಲಮ್ಸ್ ಏನಾದ್ರು ಜಾಸ್ತಿ ಇತ್ತು ಅಂತಂದ್ರೆ ಜಾಸ್ತಿ ಧ್ಯಾನ ಮಾಡ್ತಾ ಹೋಗ್ಬೇಕು. ತುಂಬಾ ಪ್ರಾಬ್ಲಮ್ಗಳಿದೆ ನನಗೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ 2 hours 3 hours ಹತ್ರ ಜಾಸ್ತಿ ಮಾಡಿ ಒಂದ್ ಸಿಟ್ಟಿಂಗ್ ಅಲ್ಲಿ. ಮೇಡಮ್, ನಿಮ್ಮ ನೈಟ್ ಯಾವಾದ್ರೂ ಕ್ಲಾಸ್ ಇರುತ್ತಾ ಮೇಡಮ್? ನೈಟ್ ಇನ್ನಿಲ್ಲ ಮೇಡಮ್, ನೈಟ್ ಇಲ್ಲ, ಸಾಯಂಕಾಲ ಬೆಳಗ್ಗೆ ಅಷ್ಟೇ. ಅದ್ ಹಾಕೊಂಡ್ ಮಾಡಿ, ಅದ್ರಲ್ಲಿ ಇರುತ್ತಲ್ವಾ ಯೂಟ್ಯೂಬ್ ಅಲ್ಲಿ ಎಷ್ಟೊಂದ್ ಇರುತ್ತೆ. 3 hours ಇದೆ ನೋಡಿ, ಒಂದ್ ವಾರ 3 hours ಮಾಡ್ಸಿದ್ದೆ ಮಾರ್ನಿಂಗ್.
ನಿಮ್ದು ಅದನ್ನ ಮೇಡಮ್ ಹಾಕೊಂಡ್ಬಿಡಿ. 7 days to 3 hours ಇದೆ, ಅದನ್ನ ಹಾಕೊಂಡ್ ಕೂತ್ಕೊಂಡ್ಬಿಡಿ. ರಾತ್ರಿ ಆದ್ರೂ ಆಯ್ತು, ಬೆಳಗ್ಗೆ ಆದ್ರೂ ಆಯ್ತು. ಏನಂತ ಹೊಡಿಬೇಕು ಪ್ಲೇ ಮೇಡಮ್ ಲಿಸ್ಟಿಗೆ ಅದನ್ನ? ಹೋಗಿ ಮೇಡಮ್. ಪ್ಲೇ ಲಿಸ್ಟ್ ಅಲ್ಲಿ 3 ಹಾ hours ಮೆಡಿಟೇಷನ್ ಅಂತ ಕೊಟ್ಟರೆ ಬರುತ್ತೆ, ಕಾಣುತ್ತೆ ಅಲ್ಲಿ. ಒಂದೊಂದು ಸಪ್ರೇಟ್ ಪ್ಲೇ ಲಿಸ್ಟ್ ಇರುತ್ತಲ್ಲ, ಅಲ್ಲಿ ಹಾ ಹೋಗಿ ಸರ್ಚ್ ಮಾಡಿದ್ರೆ ಸಿಗತ್ತೆ. 3 hours ಅಂತಾನೆ ಸರಿ ಮಾಡಿದೀನಿ. 1 week 3 hours ಮೆಡಿಟೇಷನ್ ಅಂತಾನೆ ಇರುತ್ತೆ. ಸರಿ ಆಮೇಲೆ ಮೇಡಮ್, 2 ಥ್ಯಾಂಕ್ hours ಯು ಸೋ ಇದೆ, ಮಚ್. 11 days 2 hours ಮಾಡ್ಸಿದೀನಿ. ಅದು 2 ಫೋಲ್ಡರ್ಸ್ ಇದೆ, 2 ಸಲ ಮಾಡ್ಸಿದ್ದೆ ಆತರ. ಸೊ ಅದೆರಡು ಪ್ಲೇ ಲಿಸ್ಟ್ ಇದೆ. 41 ದಿನದ ಈ ತರದ್ದು ನಿಮಗೆ ಬೇರೆ ಬೇರೆ ಪ್ಲೇ ಲಿಸ್ಟ್ ಇದೆ. ಇದು 3 ಮಾಡ್ತಿರೋದು ಈಗ. ಈ ಮುಂಚೆ ಮಾಡ್ತಿರೋ 41 ಡೇಸ್ದು ಸಿಗುತ್ತೆ. ನೀವು ಅಲ್ಲಿ ಓಪನ್ ಮಾಡಿ ಸರಿ. ಸಿಗುತ್ತೆ. ನೀವು ಸಬ್ಸ್ಕ್ರೈಬ್ ಆಗಿದ್ದೀರಾ ಅಲ್ವಾ? ಹಾ ಮೇಡಮ್ ಆಗಿದ್ದೀನಿ. ಅಲ್ಲಿ ಹೋಗಿ ಮೇಡಮ್, ಅದು ಓಪನ್ ಮಾಡಿ ಅಲ್ಲಿ ಪ್ಲೇ ಲಿಸ್ಟ್. ಮೇಡಮ್ ನನ್ ರಾಧಾ ಅಂತ ಹೇಳಿ ಮೇಡಮ್, ಅರಪನಹಳ್ಳಿಯಿಂದ. ಓಕೆ ಓಕೆ, ಗೊತ್ತಾಯ್ತು. ಹಾ ಓಕೆ ಓಕೆ, ಗೊತ್ತಾಯ್ತು ಮೇಡಮ್. ಸೊ ಅಲ್ಲಿ ಹೋಗಿ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ ಮೇಡಮ್, ಮಾಡಿ. ಸರಿ ಕಂಟಿನ್ಯೂಟಿ ಥ್ಯಾಂಕ್ ಯು. ಇಂಪಾರ್ಟೆಂಟ್ ಮೇಡಮ್. ನೀವು ಏನ್ ಗೊತ್ತಾ, ನೀವು ಅರ್ಧ ಗಂಟೆ 1/4 ಗಂಟೆ ಅನ್ನಕ್ಕಿನ್ನೂ ಕಂಟಿನ್ಯೂಟಿ ತುಂಬಾನೇ ಇಂಪಾರ್ಟೆಂಟ್. ಒಂದಿನ 3 hours ಮಾಡ್ಬಿಟ್ಟು ಒಂದು 2-3 ದಿನ ಬಿಟ್ಬಿಟ್ರೆ ಅದೇನು ಪ್ರಯೋಜನ ಬರಲ್ಲ. ಸೊ ಹೌದು ಡೈಲಿ ಮೇಡಮ್. ಮಾಡ್ಲೇಬೇಕು. ಸರಿ ಓಕೆ, ಥ್ಯಾಂಕ್ ಯು ಮೇಡಮ್, ಇನ್ಮೇಲಿಂದ ತಪ್ಸಲ್ಲ ಮೇಡಮ್ ನಾನು. ಎಸ್ ಮೇಡಮ್, ತಪ್ಪಿಸ್ಬೇಡಿ. ಮಿನಿಮಮ್ ನಿಮ್ಮ ಏಜ್ ಅಷ್ಟು, ಥ್ಯಾಂಕ್ ಇನ್ನೂ ಜಾಸ್ತಿ ಮಾಡಿದ್ರು ಸಂತೋಷ ಅಷ್ಟೇ. ಸರಿ ಥ್ಯಾಂಕ್ ಯು. ಉಮೇಶ್ ಸರ್ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಮೇಡಮ್ ನಾರ ಇವತ್ತಂತೂ ಸೂಪರ್ ಆಯ್ತು ಮೇಡಮ್ ನಾರ, ನಿಜವಾಗಿ ಎಷ್ಟು ಫ್ಯಾಂಟಾಸ್ಟಿಕ್ ಆಯ್ತು ಗೊತ್ತಾ. ತುಂಬಾನೇ, ನಾನು ಎಲ್ಲೋಗಿದ್ದೀನಿ ಗೊತ್ತಾ, ಕಡ್ತಾಲ್ಗೆ ಹೋಗ್ಬಿಟ್ಟು ಚೇಂಬರ್ ಅಲ್ಲಿ, ಕಿಂಗ್ ಚೇಂಬರ್ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತೇನೆ. ಏನ್ ಮ್ಯೂಸಿಕ್ ಮೇಡಮ್ ನಾರ ಇವತ್ತು, ಅದ್ಭುತವಾಗಿತ್ತು ನಿಜ. ನನ್ಗೆ ಇಷ್ಟ ದಿನ ನಾನು ಮಾಡಿದ 23 ದಿನ, ಇವತ್ತು ತುಂಬಾ ಮ್ಯೂಸಿಕ್ ಮೇಡಮ್. ನಾನು ಮ್ಯೂಸಿಕ್ ಅಂದ್ರೆ ಫ್ಯಾಂಟಾಸ್ಟಿಕ್ ಆಗಿತ್ತು. ಒಂದೊಂದು ಸ್ಟೆಪ್ ಅಂತೆ. ತುಂಬಾ ಅದ್ಭುತವಾಗಿ ಒಳ್ಳೆ ಧ್ಯಾನ ಚೆನ್ನಾಗಾಯ್ತು ಮೇಡಮ್. ಬೆಳಗ್ಗೆ ನೋಡಿದ್ರೆ ಬ್ರಹ್ಮ ಮುಹೂರ್ತ, ಇವಾಗ ನೋಡಿದ್ರೆ ಗೂದೋಳೆ ಯಜ್ಞ, ಎರಡರಲ್ಲೂ ಅಲ್ಲ ಒಳ್ಳೆ ಸೆಟ್ ತುಂಬಾ ಚೆನ್ನಾಗಿದೆ ಮೇಡಮ್. ಆಮೇಲೆ ಬರ್ಬೇಕಾದ್ರೆ ಒಂದ್ ಮಾವಿನ ಮರದಲ್ಲಿ ಎಲ್ಲೋ ಮಾವಿನ ಹಣ್ಣು ಕಾಣಿಸ್ತು ಮೇಡಮ್ ನಾರೆ. ವಾವ್, ಅದೊಂದು ಅದು ಎಲ್ಲೋ ಕನೆಕ್ಟ್ ಆಗಿದ್ದೀರಾ ಅಲ್ಲಿ. ವೆರಿ ಗುಡ್. ಎಲ್ಲೋದಲ್ವರ, ಅದಕ್ಕೋಸ್ಕರ ತುಂಬಾ ಚೆನ್ನಾಗಿತ್ತು ಇವತ್ತು. ಮಣಿಪುರ್ ಚಕ್ರದಲ್ಲಿ ತುಂಬಾ ಚೆನ್ನಾಗಿತ್ತು. ಒಟ್ಟಾಗಿ ಎಲ್ಲರೂ ಆನಂದವಾಗಿರ್ಬೇಕು ಅಂತ, ನೀವು ಅದೇ ರೀತಿ ಎಲ್ಲರಿಗೂ ಆನಂದವಾಗಿ ಮಾಡಿದ್ರೆ ಮೇಡಮ್ ಅಂದ್ರೆ ಧನ್ಯವಾದಗಳು ಮೇಡಮ್. ಎಷ್ಟು ಕೋಟಿ ಕೋಟಿ ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಮಮತಾ ಅವರೇ ಮಾತಾಡಿ. ನಮಸ್ತೆ ನಮಸ್ತೆ ಮೇಡಮ್, ಹೇಳಿ. ಮ್ಯಾಮ್. ನಿನ್ನೆನಂತೂ ನನ್ಗೆ ಮೇಡಮ್ ವಾಯ್ಸ್ ತುಂಬಾ ಲೋ ಇದೆ. ನಿನ್ನೆ 12 ಗಂಟೆವರೆಗೂ ನನ್ಗೆ ಆಚೆ ಬರಕ್ ಆಗ್ಲಿಲ್ಲ ಮೇಡಮ್. ಅದ್ರಿಂದ ಫುಲ್ ನೈಟ್ 12 o'clock ವರೆಗೂ ನಾನು ಅದೇ ಇದ್ರಲ್ಲಿದ್ದೆ. ಮತ್ತೆ ಇವತ್ತು ಫುಲ್ಲು ನಾನು ಏನೋ ಬ್ರಹ್ಮಾಂಡನೇ ತಲೆ ಮೇಲೆ ಉತ್ಕೊಂಡಿದ್ದೀನೇನೋ ನಂಗೆ ಆಗ್ತಿದೆ. ಭಾರ, ತಲೆ ಆ ಭಾರ. ಭಾರ, ತಲೆ ತುಂಬಾ ಭಾರ. ಮತ್ತೆ ಫುಲ್ಲು ನೆತ್ತಿಯಿಂದ ಕೆಳಗಡೆ ಇದುವರೆಗೂ ತುಂಬಾ ಟೈಟ್ ಅನ್ಸ್ತಾ ಇದೆ, ಬಿಗಿ ಅನಿಸ್ತಿದೆ. ಮತ್ತೆ ಅದು ಮ್ಯೂಸಿಕ್ ಬರುವಾಗಂತೂ ಎಲ್ಲ ಏನೋ ಡ್ಯಾನ್ಸ್ ಮಾಡ್ತಿದ್ಯೇನೋ ಬಾಡಿ ಎಲ್ಲ ಅನ್ನೋ ತರ ಆಗ್ತಿತ್ತು. ಹೆವಿ ಎನರ್ಜೀಸ್. ಅದೇ ಮ್ಯಾಮ್, ಕೈ ಬಿಡಿಸ್ಕೊಳಕ್ಕೆ ಆಗಲ್ಲ, ಬಲವಂತವಾಗಿ ಬಿಡಿಸ್ಕೊಬೇಕು. ಇಲ್ಲ ಅಂದ್ರೆ ಏನು ಗಂಟೆಗಟ್ಲೆ ಹೋಗೋದೇ ಗೊತ್ತಾಗಲ್ಲ. ತುಂಬಾ ಹೈ ಎನರ್ಜಿ ಜಾಸ್ತಿ ಆಗ್ಬಿಡುತ್ತೆ ನಂಗೆ. ಈ ಕಣ್ಬಿಟ್ಮೇಲೆ ಪರವಾಗಿಲ್ವಾ ಭಾರ ಎಲ್ಲ? ಇಲ್ಲ, ಈಗ್ಲೂ ತುಂಬಾ ತಲೆ ಭಾರ, ಏನೋ ತಲೆ ಮೇಲೆ ಒರ್ಸ್ತಿದಾರೇನೋ ತೂಕ ತರ ಆಗ್ತಿದೆ. ಈ ಕಣ್ ಮುಚ್ಕೊಂಡ್ ಕೂತ್ಕೊಂಡ್ರೆ ಮತ್ತೆ ನಾನು ಹೋಗ್ತೀನಿ ಹಿಂದೆ ಮೆಡಿಟೇಷನ್. ಇಲ್ಲ, ಒಂದ್ಸಲಿ ನಿಮಗೆ ಜಾಸ್ತಿ ಎನರ್ಜಿ ತಡ್ಕೊಳಕ್ ಆಗ್ತಿಲ್ಲ ಅಂತಂದ್ರೆ ಕಣ್ಣು ಮುಚ್ಕೊಂಡು ಒಂದ್ಸಲಿ ಯೂನಿವರ್ಸಿಗೆ ಅನ್ಕೋಬಹುದು ಮೇಡಮ್, ನನ್ನ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಎನರ್ಜೀಸು ನನಗೆ ಇಟ್ಬಿಟ್ಟು ಬಾಕಿ ಎನರ್ಜೀಸ್ ಲೋಕ ಕಲ್ಯಾಣಕ್ಕಾಗಿ ಹೋಗ್ಲಿ ಅಂತ ಅನ್ಕೋಬಹುದು. ಸ್ಪ್ರೆಡ್ ಮಾಡ್ಬೋದು ನೀವು ಆ ಎನರ್ಜೀಸ್ ನ ಎಲ್ಲ ಕಡೆಗೂ. ನಿಮಗ್ ಜಾಸ್ತಿ ಅನ್ನಿಸ್ತಾ ಇದೆ ಎನರ್ಜೀಸ್ ತಡ್ಕೊಳಕ್ ಆಗ್ತಿಲ್ಲ ಅಂತಂದ್ರೆ. ಮತ್ತೆ ಮ್ಯಾಮ್, ಬೇರೆ ಮನೆಯಲ್ಲಿ ಯಾರ್ದಾದ್ರೂ ಏನಾದ್ರು ನಮಗೆ ಇದಾಗುತ್ತಲ್ಲ ಅದು ನೆನಪಿರುತ್ತೆ. ಈಗ ಮನೆಯಲ್ಲಿ ಮಕ್ಳೆಲ್ಲ ಇದಾರಲ್ಲ, ಅವ್ರ ಹತ್ರ ನಾನು ಇದ್ ಮಾಡಿದ್ರೆ ನನ್ಗದು ಪಾಸ್ ಆಗ್ತಿದೆ ಅವ್ರದ್ದು. ಅರ್ಥ ಆಗ್ತಿಲ್ಲ. ನೆನ್ನೆ ಮಗನ್ಗೆ ಕಾಲು ಇದು ಬಾಡಿ ಪೇಯ್ನು ತುಳಿ ಅಂತಂದ, ತುಳ್ದೆ ಅಷ್ಟೇ. ನನಗ್ ನೆನ್ನೆ ಎಲ್ಲ ಲೆಗ್ ಪೇಯ್ನ್, ಹೆಜ್ಜೆಗಳು ತುಂಬಾ ಪೇನ್ ಅಂದ್ರೆ ಪೇನ್. ನನ್ಗೆಂದು ಅಷ್ಟೊಂದ್ ಪೇನ್ ಬಂದಿರ್ಲಿಲ್ಲ. ಅದು ಆತರ ರಿಸೀವ್ ಆಗುತ್ತಾ ಅವ್ರದ್ದು ನಮ್ಗೆ? ಅಲ್ಲ, ಹಂಗ ಆಗಲ್ಲ. ಆಕ್ಚುಲಿ ನಮ್ ಫ್ರೀಕ್ವೆನ್ಸಿ ಜಾಸ್ತಿ ಇದ್ದಾಗ ಹಂಗ ಆಗಲ್ಲ. ನಮ್ ಫ್ರೀಕ್ವೆನ್ಸಿ ಏನಾದ್ರು ಲೋ ಇತ್ತು ಅಂತಂದ್ರೆ ಆತರ ಆಗತ್ತೆ, ಅವ್ರದ್ ನಮಗ್ ಬರುತ್ತೆ. ಈ ಧ್ಯಾನದಲ್ಲಿ ನಾವು ಯಾವ ಎನರ್ಜೀಸು, ನಾವ್ ಯಾರಿಗೂ ನಮ್ ಎನರ್ಜೀಸುನು ಕೊಡಲ್ಲ, ಅವ್ರ ಎನರ್ಜೀಸುನು ತಗೊಳಲ್ಲ. ಕೆಲವೊಂದು ನಾವು ಹೀಲಿಂಗ್ ಅಂತಾನೆ ಕೆಲವ್ರು ಮಾಡ್ತಾರಲ್ಲ, ಅವರು ಆತರ ಹೀಲ್ ಮಾಡ್ತಾರೆ, ಅವ್ರ ಎನರ್ಜೀಸ್ ತಗೊಂತಾ ಇರ್ತಾರೆ. ಆದ್ರೆ ನಮ್ಮ ಈ ಆನಾಪಾನಸತಿ ಧ್ಯಾನದಲ್ಲಿ ನಾವ್ ಎನರ್ಜೀಸ್ ಕೊಡೋದು ಇಲ್ಲ, ಅವ್ರ ಎನರ್ಜೀಸ್ನ ನಾವು ತಗೊಳ್ಳೋದು ಇಲ್ಲ. ನೀವೇನು ಅನ್ಕೊಂಡ್ ಏನಾರು ಆತರ ಏನಾರು ಮಾಡಿದ್ರಾ? ಇಲ್ಲ, ಏನು ಅವ್ನ್ ಬಾಡಿ ಪೇನ್ ತುಳ್ದೆ ಅಷ್ಟೇ. ನಿನ್ನೆ ಎಲ್ಲ ಫುಲ್ಲು ಹೆಜ್ಜೆ ಅಷ್ಟೇ, ಇನ್ನೇನಿಲ್ಲ ಪೇಯ್ನು. ಇವತ್ತು ಕಡಿಮೆ ಆಗಿದೆ.
ಹಂಗೇನ್ ಆಗಲ್ಲ ಮೇಡಮ್, ಆತರ ಏನಾಗಲ್ಲ, ಒಬ್ರದ್ದು ಇನ್ನೊಬ್ರಿಗೆ ಬರಲ್ಲ. ಅರೆ ನಿಮ್ ಫ್ರೀಕ್ವೆನ್ಸಿ ಜಾಸ್ತಿ ಇದ್ದಾಗ ಆತರ ಆಗಲ್ಲ. ಅದೇ ಮ್ಯಾಮ್ ಫುಲ್ ಎನರ್ಜಿ ನಾನು ಹೆಂಗ್ ಸ್ಪ್ರೆಡ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದು ಗಿಡಗಳೆಲ್ಲ ಜಸ್ಟ್ ಹಂಗ ಅನ್ಕೊಳ್ಳಿ, ಗಿಡಗಳನ್ನೆಲ್ಲ ಮುಟ್ತಾ ಇದೀರಾ? ಮುಟ್ತಾ ಇದೀನಿ, ಆದ್ರೂನು ಅದು ಹಂಗೆ ಇದ್ದೇ ಇರುತ್ತೆ ಎನರ್ಜಿ. ಭೂತಾಯಿ ಕೊಡ್ತಾ ಇದೀರಾ? ಭೂತಾಯಿಗೆ ಈ ತರ 2 ಕೈ ಈ ತರ ಹಸ್ತ ಇಡ್ತಾ ಇದೀರಾ? ಇಲ್ಲ ಇಲ್ಲ. ಅದ್ ಮಾಡಿ ಭೂಮಿಗೆ ಹಿಂಗ್ ಇಟ್ಬಿಡಿ, ಈ ತರ 2 ಹಸ್ತಗಳನ್ನ ಹಿಂಗೆ ಭೂಮಿ ಮೇಲೆ ಇಡಿ. ಅಂದ್ರೆ ಅದನ್ನೇ ಹೇಳ್ಕೊಳ್ಳಿ, ಅದ್ ಇಡುವಾಗ್ಲೂ ಹೇಳ್ಕೊಳ್ಳಿ, ನನ್ನಲ್ಲಿರೋ ಎನರ್ಜೀಸ್ ಯಾವ್ದು ಎಕ್ಸೆಸ್ ಆಗಿ ನನ್ನಲ್ಲಿ ಇದೆಯೋ ಎನರ್ಜೀಸ್ ಅದೆಲ್ಲ ಭೂತಾಯಿಗೆ ಹೋಗ್ಲಿ ಅಥವಾ ಯೂನಿವರ್ಸಿಗೆ ಹೋಗ್ಲಿ ಅಂತ ಅನ್ಕೊಂಡು ಇಡಿ. ಅದನ್ನ ಹುಷಾರಾಗಿ, ಜಾಸ್ತಿ ಇರೋದು ಅಂತಾನೆ ಕೇಳ್ಕೊಬೇಕು, ನನ್ನಲ್ಲಿ ಜಾಸ್ತಿ ಇರೋ ಎನರ್ಜೀಸ್ ಹೋಗ್ಲಿ, ಲೋಕ ಕಲ್ಯಾಣಕ್ಕೆ ಹೋಗ್ಲಿ ಅಂತ ಕೇಳ್ಕೊಂಡು ಕೈ ಇಟ್ಕೊಳ್ಳಿ. ಸರಿ ಆಗ್ಬೋದು, ಟ್ರೈ ಮಾಡಿ ನೋಡಿ. ಗಾಯತ್ರಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಚೆನ್ನಾಗಿತ್ತು ಮೇಡಮ್, ಇದು ಎನರ್ಜಿ ತುಂಬಾ ಚೆನ್ನಾಗಿತ್ತು. ನನ್ಗೇನು ಇದಲ್ಲ. ಆಮೇಲೆ ನೀವು ಮ್ಯೂಸಿಕ್ ಹಾಕ್ದಾಗ ನಾನು ನೀವು ಡ್ಯಾನ್ಸ್ ಮಾಡ್ತಾ ಇದ್ವಿ, ನಿಮ್ಮನ್ನ ಎತ್ಕೊಂಡು ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು. ನಾನು ಎತ್ಕೊಂಡೇ ಹೊಟ್ಟಿದ್ದೀನಿ, ನಿಮ್ಮನ್ನ ಸುತ್ತಿಸ್ತಾ ಇದ್ದೀನಿ. ಡ್ಯಾನ್ಸ್ ಅದು ಇತ್ತು. ಆಮೇಲೆ ನಂಗೊಂದು ಹಸು ಬಂತು, ಅದು ಕಾಮಧೇನು ಅಂತ ಹೇಳ್ತಾ ಇದಾರೆ. ಆಮೇಲೆ ವಿಷ್ಣು ಪರಮಾತ್ಮ ಕಾಣಿಸಿದ್ರು ಮೇಡಮ್. ನಾನು ತುಂಬಾ ಖುಷಿಯಾಗಿದ್ದೀನಿ. ನನ್ಗೆ ನನ್ ಸುತ್ತ ಅದೇ ನೀವ್ ಹೇಳ್ತಿರಲ್ಲ ಪ್ರಭಾವಳಿ, ಅದು ನನ್ಗೆ ಅದು ನೆನ್ನೆಯಿಂದ ಅದೇ ತರ ಅನ್ನಿಸ್ತಾ ಇದೆ ಮೇಡಮ್. ನನ್ಗೆ ಖುಷಿ, ಎಲ್ಲಾರು ಒಂದೇ ನನ್ಗೆ ಆತರ. ನನ್ಗೆ ಯಾರು ನೋಡಿದ್ರು ಖುಷಿ ಪಟ್ಟು ಏನ್ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ನಿಮ್ಗೆ ಆತರ. ಅಷ್ಟು ಖುಷಿ ಆಗೈತಿ. ಆಮೇಲೆ ನೀವು ಡಾಟರ್ದು ನನಗ್ ಮುಂಚೆನೆ ನೀವ್ ಹಾಕಿದ್ರಿ, ಅದನ್ನ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ನಾನು ಒಂದು ಗ್ರಾಟಿಟ್ಯೂಡ್ ಹೇಳ ಅಂತ ಏನ್ ಮಾಡ್ದೆ. ನಾವ್ ಮುಂಚೆನೆ ನನ್ಗೆ ಅವ್ರದ್ದು ಸಂಜನಾ ಮಾಸ್ಟರ್ದು ಬರ್ತಾನೆ ಇತ್ತು, ಯಾಕೆ ಏನ್ ಗೊತ್ತಿಲ್ಲ. ಆಮೇಲೆ ನೀವ್ ಇದ್ ಮಾಡಿದ್ರಿ, ಅದಕ್ಕೂ ನಾನು ಇದ್ ಮಾಡ್ದೆ, ಒಂಥರ ಖುಷಿ ಅನ್ನಿಸ್ತು. ನೋಡೋಕ್ ಮುಂಚೆನೆ ಬರ್ತಾ ಇತ್ತು. ಮೇಡಮ್ ನನ್ಗೆ ಬರ್ತಾ ಇತ್ತು. ಆಮೇಲೆ ನೀವು ಅದು ಇದಕ್ ಹಾಕಿದ್ರಲ್ಲ ಯೂಟ್ಯೂಬ್ ಅಲ್ಲಿ, ಅವಾಗ ನಾನು ಇದ್ ಮಾಡ್ದೆ. ಇವತ್ತು ನಾನ್ ನೋಡ್ದೆ, ಅದು ನಾನು ಇದ್ ಕಳ್ಸಿದೀನಿ ಸಂಜನಾ ಮಾಸ್ಟರ್ಗೆ ಬರ್ತಡೇ ವಿಶ್ ಕಳಿಸ್ದೆ. ಖುಷಿ ಆಯ್ತು ಮೇಡಮ್, ವೆರಿ ಸ್ವೀಟ್. ನಿಮ್ಮ ಇವರು ಸಂಜನಾ, ನಿಮ್ಗೆ ಅಂತಲ್ಲ ನಮ್ಗೂ ಅವರು ಒಂಥರ ಗ್ರೇಟ್ ಮಾಸ್ಟರ್. ಅವ್ರಿಂದ ತಿಳ್ಕೊಳ್ಳೋಷ್ಟು ನನ್ಗೆ ತುಂಬಾನೇ ಇದೆ ಅನ್ನಿಸ್ತು. ತುಂಬಾ ಖುಷಿ ಆಯ್ತು ಮೇಡಮ್. ಪ್ರತಿಯೊಬ್ಬರಿಂದನೂ ಇದೆ ಮೇಡಮ್ ತಿಳ್ಕೊಳ್ಳೋದು. ಅದೇ ಹೇಳೋದು, ನಾವ್ ಅನ್ಕೊಂತೀವಿ ಚಿಕ್ಕವ್ರು ಮಕ್ಳಿಗೆ ಏನ್ ಗೊತ್ತಿರುತ್ತೆ ಅಂತ ನಾವ್ ಅನ್ಕೊಂತೀವಿ, ನಾವ್ ಹೇಳ್ದಂಗೆ ಕೇಳ್ಬೇಕಂತ. ಅರೆ ಈಗಿನ ಮಕ್ಳು ಹೆಂಗಿದಾರೆ ಅಂದ್ರೆ ನಾವು ಕಲಿಯೋದೇ ಸಾಕಷ್ಟಿರುತ್ತೆ ಅವ್ರ ಹತ್ರ. ಅದನ್ನ ಹೇಳಕ್ಕೇನೆ ನಾನು ಆಂಡ್ರೈಸ್ ಮಾಡಿದ್ದು. ತಿಳ್ಕೊಳ್ಳೋದು ತುಂಬಾ ಇದೆ ಮೇಡಮ್. ನಾವ್ ಸುಮ್ನೆ ಹೆಂಗಂತೀವಿ, ಎಲ್ಲಾರು ಪ್ರತಿಯೊಬ್ರು ಚಿಕ್ಕವರಿಂದನೂ ನಮ್ಗೆ ಅವರಿಂದ ತಿಳ್ಕೊಳ್ಳೋದು ಬಹಳ ಇದೆ ಮೇಡಮ್. ಆತರ ನಂಗೆ ಈಗ ಒನ್ ವೀಕಿನ ಮುಂಚೆನೆ ಅವ್ರು ಇದಾಗ್ತಾ ಇದ್ರು, ಸಂಜನಾ ಅದೇ ನಿಮ್ ಡಾಟರ್. ಹಾಗಾಗಿ ಏನಕ್ಕೆ ಅಂದಾಗ ನೀವ್ ಅಲ್ಲಿ ಇದ್ ಮಾಡಿದ್ರಿ. ಇವತ್ತಂತೂ ಅದು ಸ್ಟೇಟಸ್ ಅಲ್ಲಿ ನೋಡಿದಾಗ ಖುಷಿ ಆಗೋಯ್ತು. ಒಂಥರ ಒಂಥರ ನನಗೆ ಖುಷಿ ಅನ್ನಿಸ್ತು. ಹಾಗಾಗಿ ನಾನು ಇದ್ ಮಾಡಿ ಕಳಿಸ್ದೆ ಬರ್ತಡೇದು. ಥ್ಯಾಂಕ್ ಯು ಮೇಡಮ್. ಸಾಕಷ್ಟು ಜನ ತುಂಬಾನೇ ಖುಷಿ. ಖಂಡಿತ ನನಗೆ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯಾರು ಸರಸ್ವತಿ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ರಿ? ಸರಸ್ವತಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿ ಮೇಡಮ್. ನಾನು ಅವಾಗ್ಲೇ ಜಾಯ್ನ್ ಆಗಿದ್ದು, ಸದ್ಯ ಮಾಡಕ್ಕೆ ಆಗಿಲ್ಲ. ಇದು ಭಗವದ್ಗೀತೆ ದಿನ ಇತ್ತಲ್ಲ, ಅವಾಗಿಂದ ಊರಿಗೆ ಕರ್ಕೊಂಡು ಹೋಗಿದ್ರು ಹಸ್ಬೆಂಡ್, ಮಾಡಕ್ಕೆ ಆಗಿಲ್ಲ ಮ್ಯಾಮ್. ತುಂಬಾ ಮಿಸ್ ಮಾಡ್ಕೊಂಡೆ. ಬಟ್ ಇವತ್ತಿಂದ ನಾನು ಮಾಡ್ತೀನಿ. ನಂಗೂ ಈ ತರ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ವೇಟ್ ಮಾಡ್ತಾ ಇದೀನಿ ಮ್ಯಾಮ್. ನಾನು ಹಾಗೇ ಇಲ್ಲ, ಅದು ಏನ್ ಗೊತ್ತಿಲ್ಲ ಮ್ಯಾಮ್. ಮಾಡ್ಬೇಡಿ, ಅದ್ ತಪ್ಪು. ವೇಟ್ ಮಾಡ್ಬೇಡಿ, ಅದ್ ಬೇಡ ಮೇಡಮ್. ಜಸ್ಟ್ ಕೇಳಿ ಆನಂದ ಪಡಿ, ಬೇರೆಯವ್ರದಷ್ಟೇ ಬಿಟ್ಟು ನನಗೂ ಹಂಗ ಆಗ್ಬೇಕು ಅನ್ನೋದ್ ಬೇಡ. ಅದ್ ಎಕ್ಸ್ಪೆಕ್ಟೇಷನ್ ಆಗೋಗ್ಬಿಡತ್ತೆ. ಏನ್ ಕೆಲ್ಸ ಮಾಡಿದ್ರು ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಬೇಡ. ನಿಮ್ಮ ಸ್ಥಿತಿ ಏನಾಗ್ಬೇಕು ಅದ್ ನಿಮಗ್ ಆಗ್ತಾ ಇರತ್ತೆ. ಯಾವಾಗ ಅನ್ಕೊಂತೀವಲ್ಲ ಅದೇ ದುಃಖ ಆಗುತ್ತೆ. ಈಗ ನೀವ್ ಅವ್ರಿಗೆ ಎಷ್ಟ್ ಚೆನ್ನಾಗಾಗುತ್ತೆ, ನಂಗೆ ಆಗ್ತಿಲ್ವಲ್ಲ ಅಂದ್ಬಿಟ್ರೆ ಅದೊಂದ್ ಬ್ಲಾಕೇಜ್ ಅಲ್ಲಿ. ಹೌದು, ನಂಗೂ ಹಾಗೆ ಅನ್ಸಿತ್ತು. ನಾನು ಏನೋ ಹೇಳ್ಕೊಡ್ಬೇಕು ಏನು. ಓಕೆ ಮ್ಯಾಮ್, ಅದ್ ಬೇಡವೇ ಬೇಡ. ಯಾರ್ದವ್ರಿಗೆ ಅವ್ರು ಹೇಳ್ತಾ ಇದಾರೆ ನಾವ್ ಕೇಳಿ ಆನಂದ ಪಡೋದು ಅಷ್ಟೇನೆ. ಯಾಕಂದ್ರೆ ಆ ಮೇಡಮ್ ಅಷ್ಟೊಂದ್ ಹೇಳ್ತಾರೆ, ನನಗೆ ಯಾವತ್ತೂ ಆಗಿಲ್ಲ ನಂಗೆ ಅವ್ರದ್ರಷ್ಟು. ಅವ್ರು ಹೇಳ್ತಾರೆ ನಾ ಆನಂದ ಪಡ್ತೀವಿ ಅಷ್ಟೇ. ಎಲ್ಲಾರ್ಗು ಹಂಗೆ ಆಗ್ಬೇಕು ಅನ್ನೋದಿಲ್ಲ ಮೇಡಮ್.
ಒಬ್ಬೊಬ್ರಿಗೆ ಒಂದೊಂದ್ ತರ ಅವ್ರಿಗೆ ತಕ್ಕಂಗೆ ಏನ್ ಬೇಕೋ ಅದೇ ಸಿಗ್ತಾ ಇರುತ್ತೆ. ಕೆಲವ್ರು ಎಷ್ಟೇ ವರ್ಷ, ಈಗ ನನಗಿರ್ಬೋದು, ಎಷ್ಟೋ ಜನಕ್ಕೆ ಏನೂ ವಿಷನ್ಸ್ ಬರಲ್ಲ, ಯಾಕೆಂದ್ರೆ ಅದೆಲ್ಲ ಆಗೋಗ್ಬಿಟ್ಟಿರುತ್ತೆ. ಮತ್ ಅದೇ ಬರ್ಬೇಕು ಅಂತಂದ್ರೆ ಆಗಲ್ಲ. ಬೇರೆ 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 ಈಗ ಅವರಿಗೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ದು ಈಗ ಬಂದ್ರೂ ಬರಲ್ಲ, ಅದು ಚೇಂಜ್ ಆಗ್ತಾ ಹೋಗುತ್ತೆ. ಇನ್ನೊಂದಷ್ಟು ದಿನ ಆದ್ಮೇಲೆ ಏನೂ ಇರಲ್ಲ ಅದು, ಯಾಕೆಂದ್ರೆ ಆಗೋಗುತ್ತೆ, ಎಲ್ಲ ಮುಗೀತು, ಎಲ್ಲ ನೋಡಿದ್ದಾಯ್ತು, ಎಲ್ಲ ಆಯ್ತು. ಆತರ ಆಗ್ತಾ ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ. ಹಂಗಾಗಿ ಅವ್ರ ತರ ನಮಗೆ ಅನ್ನೋದು ಯಾರು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಓಕೆ ಮ್ಯಾಮ್. ಓಕೆ, ರತ್ನಮ್ಮ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ತುಂಬಾ ಡೀಪ್ ಆಗಿ ಹೊರ್ಟೋಗುತ್ತೆ ಮೇಡಮ್ ನಂಗೆ ಧ್ಯಾನ. ಹ್ಮ್ ಮತ್ತೆ ಬೆಳಗ್ಗೆ 4ಕ್ಕೆ ಕುತ್ಕೊಂಡ್ಬಿಡ್ತೀನಿ, ನಾನು 4:15 ತನಕ ಆನ್ ಮಾಡಲ್ಲ. ಹ್ಮ್ ಚೆನ್ನಾಗಿ ಆ ಟೈಮಲ್ಲಿ ಚೆನ್ನಾಗಿ ಎನರ್ಜಿ ಸಿಗುತ್ತೆ, ಚೆನ್ನಾಗಿರ್ತದೆ. ಮತ್ತೆ ನಂಗೆ ಒಂದು ವಾರದಿಂದ ಮೇಡಮ್ ಲಾಲಾರಸ ಬಾಯಲ್ಲಿ. ಹಲೋ ಮೇಡಮ್, ಹೇಳಿ ಮೇಡಮ್, ಹೇಳಿ. ಕೇಳಿಸ್ತಾ ಇದ್ಯಾ? ಹಾ. ಅದ ಬಾಯಲ್ಲಿ ಇಲ್ಲ ಮೇಡಮ್ ನನ್ಗೆ. ಹ್ಮ್ ಲಾಲಾರಸ ಬಂದಂಗೆ ಬಾಯೆಲ್ಲ ಜಾಸ್ತಿ ಜನ ಕೂತಿದ್ದಾಗ ಲಾಲಾರಸ ಜಾಸ್ತಿ ಬರ್ತಾ ಇರ್ತದೆ ಮೇಡಮ್. ಅದು ಅಮೃತ ಮೇಡಮ್. ಹೌದಾ ಮೇಡಮ್? ಅದು ನಂಗೆ ಗೊತ್ತಿಲ್ಲ ಏನೀಗ ಇದು ಈ ತರ ಆಯ್ತಾ ಇದೆಯಲ್ಲ ಅಂತ ಅನ್ಕೊಂಡೆ. ಚೆನ್ನಾಗ್ ಧ್ಯಾನ ಆಗ್ತದೆ. ಮೂಲಾಧಾರ ಅವ್ರು ಹೇಳ್ತಾ ಇದ್ರಲ್ಲ ಮೇಡಮ್, ನನ್ಗೆ 2 ಕುಂಡಿ ಮಧ್ಯೆ ಮೂಳೆ ಯಾವಾಗ್ಲೂ 80ನೇ ಇಸ್ವಿಲ್ ಬಿದ್ಬಿಟ್ಟು ನೋವಾಗಿತ್ತು. ಅದು ಸ್ವಲ್ಪ ದಿನ ಇದು ಹೊಟ್ಟೋಗಿತ್ತು. ಆಮೇಲೆ ತಿರ್ಗಾ ಏಜ್ ಆದ್ಮೇಲೆ ಇವಾಗ ಒಂದ್ ಸ್ವಲ್ಪ ದಿವಸದಿಂದ ಒಂದ್ 5-6 ವರ್ಷದಿಂದೇನೆ ಬಂತು. ಅದೇ ಡಾಕ್ಟರ್ ಕೇಳ್ತಾ ಇದ್ದೆ ಏನಕ್ಕೆ ಹೆಂಗೆ ಅಂದ್ರೆ, ಏನೋ ಯಾವಾಗ ಮೂಗೇಟ್ ಬಿದ್ದಿರ್ಬೇಕಮ್ಮ, ಅದಿನ್ನೇನಿಲ್ಲ, ಹುಷಾರಾಗತ್ತೆ ಅನ್ನೋರು. ಯಾವಾಗ್ಲೂ ನನ್ ದೇವ್ರನ್ನ ಮಾಡಕ್ಕೆ ಅಥವಾ ಏನೆಲ್ಲ ಭಜನೆಗೆ ಎಲ್ಲಾರು ಹೋಗ್ ಕೂತ್ರೆ ತುಂಬಾ ನೋವು ಬರೋದು, ಆಗ್ತಿಲ್ಲ ತುಂಬಾ ಹೊತ್ತು ಕೂರಕ್ಕೆ. ಇವಾಗ ನಮ್ ಧ್ಯಾನಕ್ ಬಂದ್ಮೇಲೆ ಮೇಡಮ್ ನನ್ಗೆ ಇವಾಗ ನೆನ್ನೆ ಹೇಳಿದ್ರಲ್ಲ ನೀವು ಧ್ಯಾನ ಮಾಡ್ತಾರೆ ಏನ್ ಕೈ ಹೋಗುತ್ತೆ ಅಂತ, ಆ ಮೂಳೆ ನೋವೇ ಇಲ್ಲ ಮೇಡಮ್ 2 ವರ್ಷದಿಂದ ಧ್ಯಾನ ಮಾಡ್ತಾನೆ. ಎಷ್ಟು 2 hour ಆಗುತ್ತೆ. ಇವರೆಲ್ಲ ಸುಳ್ಳು ಹೇಳ್ತಾರೆ, 3 hour ಹೇಗ್ ಕೂರ್ತಾರೆ, 2 hour ಹೇಗ್ ಕೂರ್ತಾರೆ. ನಮ್ಗೆ 10 ನಿಮಿಷ ಕೂತ್ರೆ, ಒಂದ್ ಅರ್ಧ ಗಂಟೆ ಕೂತ್ರೇನೆ ಕಾಲ್ ಜುಮ್ಮು ಕೈ ಜುಮ್ಮು ಮೂಳೆ ಅದು ಹಿಂದ್ಗಡೆ ಮೂಳೆ ನೋವು ಬಂದ್ಬಿಡುದು ಮೇಡಮ್. ಸ್ಪೈನಲ್ ಕಾರ್ಡ್ ಕೊನೆಯಲ್ಲಿ ಇರುತ್ತೆ ಅಂತ ಹೇಳಿದ್ರಲ್ಲ, ಅದು ನೀವ್ ಹೇಳಿದ್ಮೇಲೆ ಧ್ಯಾನದಿಂದ ನಂಗೆ ಗೊತ್ತಿಲ್ಲ ಅದ್ ಹೆಂಗ್ ಹೋಯ್ತು ಅಂತ. ಅಯ್ಯೋ ನಂಗ್ ನೋಯ್ತಿದ್ದಲ್ಲ, ಯಾಕೆ ನೋಯೋದೇ ಇಲ್ಲ ಅನ್ಕ ಸುಮ್ನೆ ಆಗ್ಬಿಡ್ತಿದೆ. ಈಗ ನೀನ್ ನೆನ್ನೆ ಮೊನ್ನೆಯಿಂದ ಎಲ್ಲ ಚಕ್ರಗಳ ಬಗ್ಗೆ ಹೇಳಿದಾಗ ಅದು ಅರ್ಥ ಆಯ್ತು ನನ್ಗೆ. ಅದ್ರಿಂದನೇ ನನ್ ನೋವು ಆಯ್ಸಾಗಿದೆ. ಮದುವೆ ಮನೇಲಿ ಅರ್ಧ ಗಂಟೆ ಕುತ್ಕೊಂಡ್ರೆ ಅಯ್ಯೋ ಯಾಗಷ್ಟೊತ್ಕಪ್ಪ ಇದು ರಿಸೆಪ್ಷನ್ ನಿಂತ್ಕೊಬ್ಲಕ್ ಆಗಲ್ಲ, ಕುತ್ಕೊಳಕ್ ಆಗಲ್ಲ, ಹಂಗ್ ನೋವು ಬರೋದು. ಈಗ ಇದು ಬಂದ್ಮೇಲೆ ಇಲ್ಲ. ಅದು ಲಾಲಾರಸ ಬಂದ್ರೆ ಒಳ್ಳೇದೇ ಕೆಟ್ಟದ ಮೇಡಮ್? ಒಳ್ಳೇದು ಅಮೃತ ಅಂತ ಹೇಳ್ದೆ ಅಲ್ವಾ ಮೇಡಮ್? ಅಮೃತ ಒಳ್ಳೇದ ಕೆಟ್ಟದ? ಅದು ನಾವ್ ಎಷ್ಟು ಡೀಪ್ ಆಗಿ ಹೋಗಿರ್ತೀವಲ್ಲ ಅವಾಗ ಅದು ಬರುತ್ತೆ, ಲಾಲಾರಸ ತರ ಬರುತ್ತೆ ಕೆಲವ್ರಿಗೆ. ಒಳ್ಳೇದೇ, ಅದು ಬಂದಿದಷ್ಟು ಹಂಗೆ ನುಂಗ್ಕೊಂಡ್ಬಿಡಿ, ಏನಾಗಲ್ಲ, ಒಳ್ಳೇದು. ಕೆಲವ್ರಿಗೆ ಸೋರ್ತ ಹೋಗ್ತಾ ಇರತ್ತೆ, ಆ ತರನು ಆಗೋದಿದೆ. ನನಗೂ ತುಟಿಯಿಂದ ಈಚೆ ಬರುತ್ತೆ ಲಿಕ್ವಿಡ್. ಮೊದ್ಲೆಲ್ಲ ಬಾಯಿ ಒಣಗೋದು, ಸುಸ್ತು ಎಲ್ಲ ಆಗೋದು ನೀವ್ ಹೇಳ್ದಂಗೆ ಫಸ್ಟ್ ಎಲ್ಲ. ಇವಾಗ ಒಂದ್ ವಾರ 15 ದಿವಸ ಅಂದ್ರೆ ತುಂಬಾ ಡೀಪ್ ಆಗಿ ಹೊರ್ಟೋಗ್ತೀನಿ ಮೇಡಮ್. ನಿಮ್ ಮ್ಯೂಸಿಕ್ ಬೇಡ, ಏನು ಬೇಡ ನಂಗೆ. ಸಾಯಂಕಾಲನೂ ಅಷ್ಟೇ, ರಾತ್ರಿ 10 ಗಂಟೆ ಕುತ್ಕೊಂತೀನಿ, 11:30 12 ಆಗೋದು ಒಂದಿನ ಗೊತ್ತೇ ಇಲ್ಲ. ಆಮೇಲೆ ಎಷ್ಟು ಸ್ಟಿಫ್ ಆಗಿ ಕೂತಿರ್ತೀವಿ ಮೇಡಮ್. ಮೊದ್ಲೆಲ್ಲ ಕತ್ತುರಿಕೊಳ್ಳೋ, ಕೈ ಉಳ್ಕೊಳ್ಳೋದು, ಅವೆಲ್ಲ ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಆಗುತ್ತೆ. ಕ್ಲೆನ್ಸ್ ಆಗಕ್ಕೆ ಅದೆಲ್ಲ ನಡೀತಾ ಇರುತ್ತೆ. ಒಂದ್ಸಲಿ ಕ್ಲೆನ್ಸಿಂಗ್ ಪ್ರೊಸೆಸ್ ನಡೆದ ಮೇಲೆ ಇನ್ನೇನು ಆಗಲ್ಲ. ಅದು ಅಲ್ಲಿವರೆಗೂ ಪೇಷನ್ಸ್ ಬೇಕಷ್ಟು. ಪಿರಮಿಡ್ ನಿಂತಿರುತ್ತೆ. ಎಲ್ಲ ಚೆನ್ನಾಗ್ ಆಗ್ತಾ ಇದೆ ಮೇಡಮ್, ನನ್ನ ಹೆಲ್ತ್ ಚೆನ್ನಾಗ್ ಆಗ್ತಾ ಇದೆ. ಇವಾಗ ನೋಡಿ ನಿಮ್ದು ಕೇಳಕ್ಕೆ ಆಗಿಲ್ಲ, ಧ್ಯಾನ ಕೂರಿಸ್ರಾ ಡೀಪ್ ಆಗಿ ಹೊಟ್ಟೋಗಿದ್ನಿ. ಈಗ ಜಸ್ಟ್ ಒಂದ್ 10 ನಿಮಿಷದಲ್ಲಿ ನಂಗೆ ಎಚ್ಚರ ಆದದ್ದು. ಅದ್ ಯಾರೋ ಮೇಡಮ್ ಹೇಳಿದ್ರಲ್ಲ ಬರ್ತ್ಡೇ ಅಂತ, ನಂಗೆ ಯಾರ್ದು ಬರ್ತ್ಡೇ ಅಂತಾನು ಗೊತ್ತಾಗಿಲ್ಲ. ನಿಮ್ದ ಮೇಡಮ್? ಅಲ್ಲ, ನನ್ ಮಗಳದ್ದು. ಹೌದಾ? ಥ್ಯಾಂಕ್ ಯು ಮೇಡಮ್. ಹೇಳ್ಬಿಡಿ ನಮ್ ವಿಷಯ ಅವ್ರಿಗೆ. ಫೋಟೋಗಳು ಹಾಕಿ ನೋಡ್ತಿರ್ತೀನಿ, ನೀವೆಲ್ಲಾರು ಮದುವೆ ಮನೆಗೆ ಅದು ಇದೆಲ್ಲ ಹಾಕಿರ್ತೀರಿ ಸ್ಟೇಟಸ್ ಅಲ್ಲಿ. ಥ್ಯಾಂಕ್ ಯು ಮೇಡಮ್. ಅಷ್ಟು ಗೊತ್ತ. ಅವಾಗ ನೀವು ಕೂತ್ಕೊಂಡದ್ದು ನೀವೇನ್ ಹೇಳಿದಿರಿ ಅನ್ನೋದೇ ಗೊತ್ತಿಲ್ಲ. ನಿದ್ದೆನೂ ಅಲ್ಲ, ನಿದ್ದೆ ಆದ್ರೆ ಬಿದ್ದೋಗ್ತೀವಲ್ಲ ಮೇಡಮ್. ಥ್ಯಾಂಕ್ ಯು ಮೇಡಮ್, ತುಂಬಾ ತುಂಬಾ ಧನ್ಯವಾದಗಳು. ನಮ್ಗೆ ಈ ಟೈಮಲ್ಲಿ ನೀವು ಹೇಳ್ಕೊಡೋದು 5:30 6:30 ತುಂಬಾ ಕೆಲ್ಸನೂ ಮುಗಿದಿರುತ್ತೆ, ಫ್ರೀನೂ ಇರ್ತೀವಿ. ಬೆಳಗಿನ ಜಾವನು ಅಷ್ಟೇನೆ. ನಾನು ಅದನ್ನ ಯೂಟ್ಯೂಬ್ ಅಲ್ಲಿ ನೋಡ್ಕೊಂತೀನಿ ಮೇಡಮ್. ನಿಮ್ದು ಕೃಷ್ಣಂದ್ ಎಲ್ಲದ್ದು ಭಗವದ್ಗೀತೆದು ಬುಕ್ ತಕೊಂಡು ಓದ್ಕೊಂಡು ಇವಾಗ ಫ್ರೀ ಇದ್ದಂಗ ಮಧ್ಯಾಹ್ನ ಟೈಮ್ ಅದನ್ನ ಹಾಕೊಂಡು ನೋಡ್ಕೊಂತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸೊ ಮಾತಾಡಿ ಪದ್ಮಾ ಮೇಡಮ್, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಚೆನ್ನಾಗಿತ್ತು ಮೇಡಮ್. ಮನೆಗ್ ಪೂರಕ ಚಕ್ರ ತುಂಬಾನೇ ಆಕ್ಟಿವೇಶನ್ ಆಗ್ತಾ ಇತ್ತು, ತಿರುಗ್ತಾ ಇತ್ತು ಮೇಡಮ್. ಅದು ಡೈಲಿ ನಾನು ಇವಾಗ ಹೇಳ್ಬೇಕು ಅಂತಂದ್ರ ಈ ಧನವಂತರಿದ್ದು ಒಬ್ರಿಗೆ ಶೈಲಜಾ ಮೇಡಮ್ ಗೊತ್ತಲ್ಲ ಮೇಡಮ್, ಅವರು ಫೋನ್ ಮಾಡಿದ್ರು ಮೇಡಮ್.
ಫೋನ್ ಮಾಡಿದಾಗ ನಾನು ಅಂತಂದೆ ಯಾವ್ದಾದ್ರು ಒಂದ್ ಹಾಕೊಡಿ ಚೆನ್ನಾಗಿರೋದು ಅಂತ ಹೇಳಿದ್ರು ಮೇಡಮ್. ಅವ್ರಿಗೆ ಹುಷಾರಾಗಿದ್ದಾರೆ, ಈಗ ಹುಷಾರಿರ್ಲಿಲ್ಲ. ಹಾಗಿದ್ದಾಗ ನಾನು ಧನವಂತರಿದ್ದು ಹಾಕ್ತೀನಿ, ನೀವು ಕ್ಲೆಂಜ್ ಮಾಡ್ಕೊಳ್ತಾ ಎಲ್ಲಾ ಚಕ್ರಗಳು ಅಂತ ಅಂದ್ಬಿಟ್ಟು ಧನವಂತರಿದ್ದು ನಿಮ್ದು ಒಂದು ಲಿಂಕ್ ಕಳಿಸ್ಕೊಟ್ಟೆ ಮೇಡಮ್ ಇವತ್ತು. ಅದಕ್ಕ ಅವ್ರಿಗೆ ಒಂದ್ ಕೊಟ್ಟೆ, ಇನ್ಯಾವ್ದಾದ್ರು ಕಳ್ಸಿ ಅಂತಂದ್ರು. ಒಂದಿಬ್ರು ಮೂವರಿಗೆ ನಾನಿವತ್ತು ನಿಮ್ದು ಭಗವದ್ಗೀತೆದ ಕಳ್ಸ್ಕೊಟ್ಟೆ ಮೇಡಮ್. ಅದಾದ ನಂತರ ಇನ್ನೊಬ್ರು ಸ್ಕೂಲ್ಗೆ ಹೋಗಿದ್ದೆ ಮೇಡಮ್ ಇವತ್ತು, ಒಂದು ಗಾರ್ಮೆಂಟ್ ಹೋಗಿದ್ದೆ. ಮನೆಯಿಂದ ಆ ಕಡೆ 3ನೇ ಬೀದಿ ಗಾರ್ಮೆಂಟ್ ಇದೆ ಒಂದು, ಸೆಂಟ್ ಥಾಮಸ್ ಅಂತ, ಅಲ್ಲಿ ಹೋಗಿದ್ದೆ. ಅವರು ಬಿಲ್ಡಿಂಗ್ ಕಟ್ಟರ ಓನರೇ, ಅವ್ರ ಗಂಡ ಹೆಂಡತಿ ಇಬ್ರು ನಡೆಸ್ತಾ ಹೋಗ್ತಾ ಇದಾರೆ ಮಕ್ಳದು ಸ್ಕೂಲು. ಅವ್ರನ್ನ ಮೀಟ್ ಮಾಡಿದೆ ಮೇಡಮ್ ಇವತ್ತು. ಹೆಂಗ್ ಹೋಗೋದು ಹೆಂಗ್ ಕೇಳೋದು ಅನ್ನಿಸ್ತಾ ಇತ್ತು. ಸ್ವಲ್ಪ ಏನೋ ನೋಡೋಣ, ಹೋಗ್ಬಿಟ್ಟು ಕೇಳ್ಬಿಡೋಣ ಅಂತ ಇವತ್ತು ಹೋಗ್ಬಿಟ್ಟು ಕೇಳ್ದೆ. ಈ ತರ ಒಂದು ಧ್ಯಾನ ಹೇಳ್ಕೊಡ್ತೆ ಮಕ್ಳಿಗ ಒಂದ್ 5-10 ನಿಮಿಷ ಅಂತ. ಅವರು ಇವಾಗ ಸ್ಕೂಲಲ್ಲಿ ಮಕ್ಳಿಗೆ ಟೆಸ್ಟ್ ನಡೀತದೆ ಇವಾಗ. ಇದ್ ಮುಗಿದ್ಮೇಲೆ ನಾವ್ ಹೇಳ್ತೀವಿ ಹೇಗೆ ಏನು ಅಂತ ಎಲ್ಲ ಕೇಳಿದ್ರು ಮೇಡಮ್. ನಿಮ್ಗೆ ಹೆಂಗಾಗಿದೆ, ನೀವು ಮಾಡಿ ಎಷ್ಟು ವರ್ಷ ಆಯ್ತು, ಎಲ್ಲಿ ಅವರು ಏನು ಅಂತ ಎಲ್ಲ ಪರಿಚಯ ಮಾಡ್ಕೊಂಡು ನಂದೆಲ್ಲ ಸ್ವಲ್ಪ ಟಾಪಿಕ್ ಕೊಟ್ಟೆ ಮೇಡಮ್. ತುಂಬಾ ಖುಷಿ ಪಟ್ರು ಮೇಡಮ್ ಅವರು. ತುಂಬಾ ಖುಷಿ ಪಟ್ರು. ಇಷ್ಟೆಲ್ಲ ಓದಿರೋದ್ ನೋಡಿದ್ರೆ 7ನೇ ಕ್ಲಾಸ್ ಅಂತೀರಿ, ಅವಾಗ ಇಂಗ್ಲಿಷ್ ಸ್ಪೀಚ್ ಬರ್ತಾ ಇದೆಯಲ್ಲ ಬಾಯಲ್ಲಿ ಅಂತ, ಇಂಗ್ಲಿಷ್ ಬಳಸ್ಕೊತಾ ಇದಾರೆ, ಮಾತಾಡ್ತಾ ಇದಾರೆ ಅಂತ. ಅಷ್ಟೆಲ್ಲ ಮಾತಾಡಿ ಎಲ್ಲ ಮಾಡಿ ಅವ್ರ ಯಜಮಾನ್ರು ನೋಡ್ತಾ ಇದ್ರು ನನ್ನನ್ನು, ಏನ್ ಮಾತಾಡ್ತಾರೆ ಅಂತ. ಈ ಒಂದು ಮೂಲಾಧಾರ ಚಕ್ರದ ಬಗ್ಗೆ ಮಾತಾಡ್ದೆ. ಮತ್ತೆ ಕಿವಿ ಸುರಿತಾ ಇತ್ತಲ್ಲ, ಅದು ಆಪರೇಷನ್ ಇಲ್ವಲ್ಲ 2 ನನ್ಗೆ, ಅದ್ರ ಬಗ್ಗೆ ಮಾತಾಡ್ದೆ. ಈ ಮೂಲಾಧಾರ ಚಕ್ರ ಬಂದು ಅವ್ರಿಗೆ ಗೊತ್ತಿಲ್ಲ ಮೇಡಮ್, ಇವರು ಚಕ್ರಗಳ ಬಗ್ಗೆ ಗೊತ್ತಿಲ್ಲ. ಅದು ಕ್ರಿಶ್ಚಿಯನ್ಸ್ ಬೈಬಲ್ ಎಲ್ಲ ಇಟ್ಕೊಂಡಿದ್ದಾರೆ ಅವ್ರು. ನಮ್ಮ ಹಿಂಗ್ ಮಾಡ್ತಿದೀವಿ, ನಮ್ದು ಈ ತರ ಅಂತಂದ್ರು. ಅವಾಗ ಇಲ್ಲ ಮೇಡಮ್, ಅದನ್ನ ನಾನು ಇನ್ವೈಟ್ ಮಾಡ್ಕೊತೀನಿ, ನಾವು ಪ್ರೇಯರ್ ಮಾಡ್ತೀವಿ ಇಲ್ಲ ಅಂತಾನ, ಅವಾಗಿಂದ ನಾನು ಅದನ್ನ ಬಳಸ್ಕೊತಾ ಇದ್ದೀನಿ ನಿಮ್ದು, ಇದನ್ನ ನೀವು ನೋಡಿ ಅಂತ ಹೇಳ್ದೆ. 7 ಚಕ್ರದ್ದು ಗೊತ್ತಿರ್ಲಿಲ್ಲ, ಯಾವ್ದು ಅಂತ ಕೇಳಿದ್ರು ಮೇಡಮ್. ಅವಾಗ ಹೇಳ್ದೆ ಮೇಡಮ್, ಮೂಲಾಧಾರ, ಸ್ವಾದಿಷ್ಠಾನ. ಅವರು ಸ್ವಾದಿಷ್ಠಾನ ಅಂತ ರೀಕಾಲ್ ಮಾಡ್ಕೊಂಡ್ರು ಮೇಡಮ್. ಸ್ವಾದಿಷ್ಠಾನ, ಪರಿಪೂರಕ, ಅನಾಹುತ, ವಿಶುದ್ಧ, ಆಜ್ಞ, ಮತ್ತೆ ಇದಕ್ಕೇನೆ ಬ್ರಹ್ಮಾಂಡ, ಇದಕ್ಕೆ ಎಲ್ಲ ಹೇಳ್ಕೊಟ್ಟೆ ಮೇಡಮ್. ಇಷ್ಟೆಲ್ಲ ಇದೆಯಾ, ನಮ್ಗೆ ಚಕ್ರಗಳು ಗೊತ್ತಿಲ್ಲ ಅಂತಂದ್ರು ಮೇಡಮ್ ಅವರು. ಅದನ್ನ ನನಗೆ ಕಳ್ಸ್ಕೊಡಿ ಅಂದ್ರು ಮೇಡಮ್. ಆಗ 2 ಚಕ್ರದ್ದು ನೆನ್ನೆದು 2 ಕಳ್ಸ್ಕೊಟ್ಟೆ ಮೇಡಮ್. ಇದನ್ನ ಮಣಿಪೂರಕ ಚಕ್ರನ್ನು ಕಳಿಸ್ತೀನಿ ಮೇಡಮ್. ಲಿಂಕ್ ಕೊಟ್ರು, ಲಿಂಕ್ ಕಳ್ಸಿ ನನ್ಗ 1-2-3. ಆಮೇಲೆ ನಾನು ಅಕ್ಕಪಕ್ಕ ನಮ್ಮ ಸ್ಕೂಲ್ ಇದೆ ಒಬ್ರು, ಅವ್ರ ನಮ್ ಫ್ರೆಂಡು, ಅವರು ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ ಇದ್ರ ಬಗ್ಗೆ ಎಲ್ಲ, ಅವ್ರಿಗೆ ಗೊತ್ತಿರುತ್ತ. ನಮಗೂನು ಇವಾಗ ನಿಮ್ ನೋಡಿ ಎಷ್ಟೊಂದು ಆಕ್ಟಿವೇಶನ್ ಇದೆ ನಿಮ್ಮ ಹತ್ರ, ಇಷ್ಟು ನಿದ್ದೆ ಮಾಡಲ್ಲ ಅಂತೀರಿ ನೀವು, ಇಷ್ಟೆಲ್ಲ ಧ್ಯಾನ ಮಾಡ್ತೀರಿ ಅಂತೀರಿ, ಎಷ್ಟು ಆಕ್ಟಿವ್ ಆಗಿದ್ದೀರಾ, ನೀವೇನ ಬ್ರಾಹ್ಮಣರ ಅಂತ ಕೇಳಿದ್ರು. ಬ್ರಾಹ್ಮಣರ ತರ ಕಾಣ್ತಾ ಇದ್ನಂತ ಅವ್ರ ಕಣ್ಣಿಗೆ ನಾನು. ಕಾಣೋದಲ್ಲ ಮೇಡಮ್, ಏನ್ ಬ್ರಾಹ್ಮಣರು ಅಂತ ಯಾರು ಬ್ರಹ್ಮ ಜ್ಞಾನ ಪಡೆದಿರೋರು, ಯಾರಿಗ್ ಜ್ಞಾನ ಇದೆಯೋ ಅವ್ರು ಬ್ರಾಹ್ಮಣರು ಅಷ್ಟೇ. ಇಷ್ಟೊಂದು ಆತ್ಮ ಜ್ಞಾನ ತಿಳ್ಕೊಂಡಿದ್ದೀರಲ್ಲ ಹೇಗೆ ಅಂತೆಲ್ಲ ಕೇಳಿದ್ರು. ಹೇಳ್ದೆ ಈ ತರ ಅಂತ. ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿ, ಎಷ್ಟು ಎನರ್ಜಿ ಇದೆ, ಇಷ್ಟೆಲ್ಲ ಮಾತಾಡ್ತೀರಾ, ಎಷ್ಟೊಂಥರ ಸಾಧನೆ ಮಾಡಕ್ಕೆ ಬಂದಿದ್ದೀರಾ ನೀವು, ಲೋಕ ಕಲ್ಯಾಣಕ್ಕೋಸ್ಕರ ಅಂತ ಅಂದ್ಬಿಟ್ಟೆ. ಅವ್ರಿಗೆ ಇನ್ನ ಖುಷಿ ಆಗ್ಬಿಡ್ತು ಮೇಡಮ್. ಹಾಗೆ ಖುಷಿ ಪಟ್ಬಿಟ್ಟು ಫಸ್ಟ್ ನಮ್ ಮನೆಗೆ ನಿಮ್ಮನ್ನ ಇನ್ವೈಟ್ ಮಾಡ್ಕೊತೀನಿ, ನಾನೇ ಕರ್ಕೊ ಹೋಗ್ತೀನಿ, ಸ್ಟ್ಯಾಂಡ್ ಬನ್ನಿ ನೀವು, ಬಸ್ ಸ್ಟ್ಯಾಂಡ್ ಹತ್ರ. ಅವ್ರಿರೋದು ನಮ್ದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಸ್ಟ್ಯಾಂಡ್ ಇಂದ, ನರಸೀಪುರ ಸ್ಟ್ಯಾಂಡ್ ಇಂದ ಅಷ್ಟು ದೂರ ಆಗುತ್ತೆ. ನಾನೇ ಕರ್ಕೊ ಹೋಗ್ತೀನಿ, ಬಂದು ನಮ್ ಮನೆಗ್ ಬಂದ್ಬಿಟ್ಟು ಫಸ್ಟ್ ಅರೇಂಜ್ ಮಾಡ್ತೀನಿ, ನಮ್ಮ ಅಕ್ಕಪಕ್ಕ ನಮ್ಮ ಫ್ರೆಂಡ್ಗಳೆಲ್ಲ, ಅವ್ರನ್ನೆಲ್ಲ ಕೂರಿಸಿ ನಿಮ್ಮನ್ನ ಕಳ್ಸ್ಕೊಂಡು ನಾವು ಧ್ಯಾನ ಮಾಡಿಸ್ತೀನಿ. ಫಸ್ಟ್ ನಮ್ಮನ್ನ ಕೊಡಿ, ಆಮೇಲೆ ಇದು ಟೆಸ್ಟ್ ಎಲ್ಲ ಮುಗಿದ್ಮೇಲೆ ನಾನ್ ನಿಮಗ್ ಫೋನ್ ಮಾಡ್ತೀನಿ, ಬಂದು ಕ್ಲಾಸ್ ಕೊಡಿ ಅಂದ್ರು ಮೇಡಮ್. ಹೋಗ್ಬನ್ನಿ, ಎಲ್ಲ ಅವಕಾಶ ಸಿಕ್ಕರೆ ಅಲ್ಲಿ ಹೋಗಿ ಮಾಡ್ಬೇಕು. ಆದ್ರೆ ಒಂದೇ ದಿನದಲ್ಲಿ ಜಾಸ್ತಿ ಹೇಳಕ್ ಹೋಗ್ಬಿಡಿ, ಸ್ವಲ್ಪ ಹೇಳ್ಕೊಂಬನ್ನಿ ಅಷ್ಟೇ. ಏನ್ ಮಾಡ್ಸಿದ್ರು ನಾವು ಕಷ್ಟ ಅನ್ನಿಸ್ಬಾರ್ದು ಅವ್ರಿಗೆ, ಸುಲಭವಾಗಿರ್ಬೇಕು. ಒಂದೊಂದ್ ದಿನ ಸ್ವಲ್ಪ ಹೇಳ್ಕೊಂಡ್ಬನ್ನಿ. ಅದೇನೆ, ತುಂಬಾ ಚೆನ್ನಾಗಿ ಕೇಳಿದ್ರು ಮೇಡಮ್, ನಮ್ ಬಗ್ಗೆ ಎಲ್ಲ ಹೇಗೆ ಏನು ಅಂತ ಎಲ್ಲ ಚೆನ್ನಾಗಿ ವಿಚಾರಿಸ್ಕೊಂಡ್ರು. ಸುಮಾರು 10 ಗಂಟೆ ಮಾತಾಡಿದ್ರು. ಈಗ ನಿಮ್ದು ಲಿಂಕ್ ಕಳ್ಸ್ಕೊಡಿ ಅಂತಂದ್ರು ಚಕ್ರಗಳದ್ದು,
ಅದ್ 2 ಕಳ್ಸ್ಕೊಟ್ಟೆ ಮೇಡಮ್. ಮಾಡಿ ಅದ್ ಮಾಡಿ ನೀವು ಮಾಡಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನೀವು ನಮ್ಮನ್ನ ಮಾಡಿ ಕರೆಸ್ಕೊಳ್ಳಿ, ಬಂದ್ ಹೇಳ್ಕೊಡ್ತೀವಿ ಅಂದ್ರು ಮೇಡಮ್. ಅಷ್ಟು ಹೇಳ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡಿದ್ರು ಮೇಡಮ್. ಇದು ಫಸ್ಟ್ ಸ್ಕೂಲ್ಗೆ ಹೋಗಿದ್ದು ಇದೆ ಫಸ್ಟ್ ಸರಿ ಮೇಡಮ್. ಇನ್ನೇ ಒಂದಿದೆ ಮನೆಯಿಂದ ಆ ಕಡೆ ಒಂದಿದೆ, ಇನ್ನೊಂದಿದೆ ಆ ಕಡೆ. ಇದ್ ಮುಗಿಲಿ, ಇದು ಫಸ್ಟ್ ಮುಗಿಲಿ, ನೆಕ್ಸ್ಟ್ ಅಲ್ಲಿಗ ಮಾಡೋಣ ಅಂತ ಮಾಡಿ. ಎಲ್ಲೋದ್ರು ಸ್ಕೂಲಿಗೆ ಹೋದ್ರು ಟೀಚರ್ಸ್ನೆಲ್ಲಾನು ಒಂದಿನ ಸೇರ್ಸಕ್ ಹೇಳಿ, ಟೀಚರ್ಸ್ಗೂ ಮಾಡಿ. ಆವಾಗ ಯಾವಾಗ ಟೀಚರ್ಸ್ ಅದ್ರ ಬಗ್ಗೆ ತಿಳ್ಕೊಂತಾರೋ ಮಕ್ಳಿಗೆ ಇನ್ನ ಚೆನ್ನಾಗ್ ಅವ್ರು ಗೈಡ್ ಮಾಡಕ್ಕಾಗತ್ತೆ. ಸೊ ಹಂಗಾಗಿ ಮಕ್ಳಿಗೂ ಹೇಳ್ಕೊಡಿ, ಟೀಚರ್ಸ್ಗೆಲ್ಲ ಒಂದಿನ ಹೇಳ್ಕೊಡಿ. ಮಕ್ಳದು ಒಂದ್ ಕಳ್ಸಿ ಅಂದಾರ ಮೇಡಮ್ ಲಿಂಕ್. ನಿಮ್ ಕಡೆಯಿಂದ ಕಳ್ಸಿ ಮೇಡಮ್ ಒಂದ್ ಲಿಂಕ್ ನಂಗೆ. ಮಕ್ಳಿಗೆ ನಾವೆಲ್ಲ ಆಫ್ಲೈನ್ ಮಾಡಿರ್ತೀವಲ್ಲ, ಹಂಗಾಗಿ ನನ್ನ ಹತ್ರ ಆತರ ವಿಡಿಯೋ ಇಲ್ಲ. ಮಕ್ಳದೆಲ್ಲ ನಾನ್ ಸಾಮಾನ್ಯ ಆಫ್ಲೈನ್ ಅಲ್ಲಿ ಮಾಡ್ಸಿರ್ತೀನಲ್ವಾ, ಅದು ಆತರ ಫುಲ್ ವಿಡಿಯೋ ಹಂಗ್ ಸಿಗಲ್ಲ. ಏನಿಲ್ಲ ಮೇಡಮ್, ಜಸ್ಟ್ ಜಾಸ್ತಿ ಹೇಳಕ್ ಹೋಗ್ಬೇಡಿ ಆ ಮಕ್ಳಿಗೆ, ಸಿಂಪಲ್ ಆಗಿ ಹೇಳಿ ಅಷ್ಟೇ. ಅವ್ರಿಗೆ ಎಲ್ಲಾ ಇರುತ್ತೆ ಮಕ್ಳಿಗೆ, ನಾವು ಜಾಸ್ತಿ ಅವ್ರಿಗೆ ಹೇಳೋದ್ ಬೇಡ. ಅವ್ರು ಜಸ್ಟ್ ಕಣ್ ಮುಚ್ಕೊಂಡು ಕೂತ್ರೆ ಸಾಕು, ಅವ್ರು ಕನೆಕ್ಟ್ ಆಗ್ಬಿಡ್ತಾರೆ. ಹೇಳ್ದೆ ಅದೆಲ್ಲ ನಾವು. ಅವ್ರು ಹೇಳಿದ್ರು ಉಸಿರಾಟದ್ದು ಇದು ಅಂತ. ಅವಾಗ ಗೌತಮ ಬುದ್ಧ ಅಂತ ಅಂದಲ್ಲ, ಅವ್ರಿಗೆ ಅರ್ಥ ಆಯ್ತು ಈ ತರ. ಅವಾಗ ಮಕ್ಳಿಗೆ ಅಷ್ಟೊಂದು ಡೀಪ ಕೊಡಕ್ಕಾಗಲ್ಲ ಮೇಡಮ್. 5 ನಿಮಿಷ 10 ನಿಮಿಷದೊಳಗ ಕ್ಲೋಸ್ ಮಾಡ್ತೀನಿ ಅಷ್ಟೇ. ಅವ್ರ ಏಜ್ ನೋಡ್ಕೊಂಡು ಅಷ್ಟ್ ಮಾಡಿ ಅಷ್ಟೇ. ಹೇಳ್ದೆ ಏಜ್ ಮೇಲೆ ಮಾಡೋದು ಅಂತ. ಖುಷಿ ಪಟ್ರು ಮೇಡಮ್, ಕೇಳ್ಬಿಟ್ಟು ತುಂಬಾ ಖುಷಿ ಪಟ್ರು. ಆವಾಗ ಬರ್ಕೊಂಡ್ರು ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿತ್ತು. ಎಲ್ರು ಅದೇ ಚೆನ್ನಾಗ್ ಮಾಡ್ತಾ ಇದೀರಾ, ಕಲ್ತಿರೋರು. ಆ ಕಡೆ ಇವ್ರು ಗಾಯತ್ರಿ ಮೇಡಮ್ ಮಾಡ್ತಿದಾರೆ, ನೀವು ಮಾಡ್ತಾ ಇದ್ದೀರಾ. ಇನ್ನ ಸಾಕಷ್ಟು ಜನ, ಲತಾ ಮೇಡಮ್ ಮೊನ್ನೇನೋ ಸ್ಟಾರ್ಟ್ ಮಾಡಿದೀನಿ ಅಂತಂಗಿತ್ತು. ಮಾಡಿ ಎಲ್ಲರೂ. ಈಗ ವೀಣಾ ಮೇಡಮ್, ಎಲ್ರು ಮಾಡ್ತಾ ಹೋಗಿ, ಹಂಗೆ ಜಾಸ್ತಿ ಸ್ಪ್ರೆಡ್ ಮಾಡ್ತಾ ಹೋಗಿ ಮೇಡಮ್, ಹೇಳ್ಕೊಡ್ತಾರೆ. ಓಕೆ ಮಾಸ್ಟರ್ಸ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಯೂಟ್ಯೂಬ್ ಅಲ್ಲಿ ನೋಡ್ತಿರೋರು ಹಾಗೆ ಝೂಮ್ ಅಲ್ಲಿ ನೋಡ್ತಿರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಸೆಷನ್ ನ ಎಂಡ್ ಮಾಡ್ತಾ ಇದೀನಿ ಮಾಸ್ಟರ್ಸ್. ಮತ್ತೆ ನಾಳೆ ಬೆಳಗ್ಗೆ ಸಿಗೋಣ. ಥ್ಯಾಂಕ್ ಯು.